Vishwam Unde Jagadguru Ariho. Welcome, my all beautiful souls. Welcome to Rich World. Everything is energy. Energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ಕಾಳಿ ಮಾರವರ ಬ್ಲೆಸ್ಸಿಂಗ್ಸ್ ವಿಡಿಯೋ ಇದಾಗಿರುತ್ತೆ. ಎಲ್ಲರೂ ಬೇಗ ಬೇಗ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ ಬೇಗ ಬೇಗ ಟ್ಯಾರೋಟ್ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮ ಲೈಫ್ಗೆ ಕಾಳಿ ಮಾರವರಿಂದ ಯಾವ ಒಂದು ಗೈಡೆನ್ಸ್ ಇದೆ ಅಂತ ನಾವಿವತ್ತು ಈ ವಿಡಿಯೋದಲ್ಲಿ ನೋಡ್ಬೋದಾಗಿರುತ್ತೆ. ಎಸ್, ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ ನಿಮ್ಮ ಲವ್ ರಿಲೇಶನ್ಶಿಪ್ ಆಗಿರ್ಬೋದು, ಮನಿ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು ಅಲ್ವಾ, ನಿಮ್ಮ ಕೆರಿಯರ್ ಆಗಿರ್ಬೋದು, ನಿಮ್ಮ ಮನಸ್ಸಿನ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ನಾವು ಬ್ಯೂಟಿಫುಲ್ ಆಗಿ ಗೈಡೆನ್ಸ್ನ ನೋಡೋಣ. ಓಕೆ, ಸೊ ಇಲ್ಲಿ 3 ಕಾರ್ಡ್ಸ್ ಇದಾವೆ. ಓಕೆ, ಸೊ ರೆಡ್ ಕಲರ್ ಸ್ಟೋನ್ ಇದೆ, ಗ್ರೀನ್ ಕಲರ್ ಸ್ಟೋನ್ ಇದೆ, ಹಾಗೆ ಇಲ್ಲಿ ಪಿಂಕ್ ಕಲರ್ ಸ್ಟೋನ್ ಇದೆ. ಸೊ ನಿಮಗೆ ಯಾವ ಒಂದು ಬಣ್ಣ ಫೇವ್ರೇಟ್? ಓಕೆನಾ, ಸ್ಟೋನ್ನ ನೋಡಿದ ತಕ್ಷಣ 3 ಸೆಕೆಂಡ್ಸಲ್ಲಿ ಯಾವ ಒಂದು ಕಲರ್ನ ಚೂಸ್ ಮಾಡಬೇಕು ಅನ್ನಿಸ್ತು ಅದನ್ನು ಸೆಲೆಕ್ಟ್ ಮಾಡಿ. ಓಕೆ, ಸೆಲೆಕ್ಟ್ ಮಾಡಿದ್ದೀರಲ್ವಾ? ಕನ್ಫ್ಯೂಷನ್ ಇದೆ ಅಂದರೆ ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡಿ. ಓಕೆ, ಐಸ್ನ ಕ್ಲೋಸ್ ಮಾಡಿಕೊಂಡು ಕಾಳಿ ಮಾರವರ ಬ್ಲೆಸ್ಸಿಂಗ್ಸ್ ನಿಮಗೆ ಯಾವ ಒಂದು ಆನ್ಸರ್ ಸಿಗಬೇಕು ಆ ಒಂದು ಪ್ರಶ್ನೆನ ಮನಸ್ಸಲ್ಲಿ ಹೇಳಿ. ಓಕೆ, ಎಸ್, ಸೊ ಎಸ್, ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಎಲ್ಲರೂ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಓಕೆ, ವಿಡಿಯೋನ ಹೈಪ್ ಮಾಡಿ. ಓಕೆ, ಸೊ ಯಾರು ರೆಡ್ ಕಲರ್ ಒಂದು ಈ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ? ಓಕೆನಾ, ಸೊ ಇದು ನಿಮ್ಮ ಫೇವ್ರೆಟ್ ಕಲರ್. ನೀವು ಕಾರ್ ಬೈ ಮಾಡಿದ್ರು ಈ ಕಲರಲ್ಲಿ ಕಾರ್ ಬೈ ಮಾಡೋಣ ಫ್ಯೂಚರ್ಗೆ ಅಂದ್ಕೊಳ್ತಾ ಇದ್ದೀರಾ ಅಲ್ವಾ? ಎಷ್ಟೊಂದು ಡ್ರೆಸ್ಸಸ್ ಇದ್ರೂ ನಿಮಗೆ ರೆಡ್ ಕಲರ್ ಮಾತ್ರ ಇಷ್ಟ ಆಗುತ್ತೆ ಅಲ್ವಾ? ಅಷ್ಟೇ ಅಲ್ಲ, ನೀವು ಒಂದು ರೀತಿ ಶಾರ್ಟ್ ಟೆಂಪರ್, ಅವಾಗವಾಗ ನಿಮಗೆ ಕೋಪ ಬಂದ್ಬಿಡುತ್ತೆ ಜಾಸ್ತಿ ಅಲ್ವಾ? ಅಂದರೆ ನೀವು ಒಂದು ದ್ವೇಷ, ಒಂದು ಲೈಫ್ ಸ್ಟೈಲ್ನ, ಡಿಸ್ಕಂಫರ್ಟ್ ಲೈಫ್ ಸ್ಟೈಲ್ನ ಬಯಸೋರಲ್ಲ. ಆದರೂ ನೀವು ಒಳ್ಳೆಯವರು, ನಿಮಗೆ ಆಧ್ಯಾತ್ಮಿಕವಾಗಿಯೂ ತುಂಬ ಇಂಟ್ರೆಸ್ಟ್ ಇರುತ್ತೆ, ಮೆಡಿಟೇಷನ್ ಮಾಡೋರಾಗಿರ್ತೀರ. ಓಕೆನಾ, ನಿಮಗೆ ಬೇರೆಯವರ ಮೇಲೆ ಒಂದು ಜಿಗುಪ್ಸೆ, ಜಲಸ್ ಅನ್ನೋ ಫೀಲಿಂಗ್ ಇಲ್ಲ. ಬಟ್ ನಿಮಗೆ ನಿಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆದಾಗ, ನೀವು ಅಂದ್ಕೊಂಡಿದ್ದು ಆಗದೆ ಇದ್ದಾಗ, ನಿಮಗೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಇರಿಟೇಟ್ ಆದಾಗ ನೀವು ಶಾರ್ಟ್ ಟೆಂಪರ್ ಆಗಿಬಿಡ್ತೀರ. ಓಕೆನಾ, ನಿಮ್ಮ ಒಂದು ಹಾರ್ಟ್ ಚಕ್ರದಲ್ಲಿ ಒಳಗಡೆ ಕೋಪ ಅನ್ನೋದು ತುಂಬಾ ಇದೆ. ಅದನ್ನು ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ನೀವು ತುಂಬ ಒಂದು ಚೆನ್ನಾಗಿ ಒಂದು ಲೈಫಲ್ಲಿ ತುಂಬ ಪ್ಯಾಷನ್ ಆಗಿ ವರ್ಕ್ ಮಾಡೋವಂಥವ್ರು, ಲಕ್ಸುರಿ ಲೈಫ್ನ ಇಷ್ಟಪಡೋವಂಥವ್ರು, ಒಳ್ಳೆ ಪ್ರೀತಿನ ಇಷ್ಟಪಡೋವಂಥವ್ರು, ರೆಡ್ ಕಲರ್ ಹಾರ್ಟ್. ಓಕೆನಾ, ಶುದ್ಧವಾದ ಪ್ರೀತಿ ಬೇಕು ನಿಮಗೆ. ಓಕೆ, ಅಂತ ಒಂದು ಜೀವನ ಬಯಸುವ ವ್ಯಕ್ತಿಗಳು ನೀವು ಅಂತ ಓಕೆನಾ ಈ ಕ್ರಿಸ್ಟಲ್ ಹೇಳ್ತಿದೆ. ಓಕೆ, ನೋಡೋಣ ಯಾವ ಒಂದು ಮೆಸೇಜ್ ಇದೆ ನಿಮಗೆ ಅಂತ. ವಾವ್, ಬ್ಲೂ ತಾರಾ ಬಂದಿದೆ. ಸೊ ರೆಡ್ ಕಲರ್ ಸ್ಟೋನ್ನ ಯಾರು ಚೂಸ್ ಮಾಡಿದ್ದೀರಾ, ನಿಮಗೆ ಇಲ್ಲಿ ಬ್ಲೂ ತಾರಾ ಅನ್ನೋ ಮೆಸೇಜ್ ಇದೆ ಅಲ್ವಾ? ಈ ಒಂದು ಕಾರ್ಡ್, ದೇವಿ ಮಾರವರ ಕಾರ್ಡ್ ಏನನ್ನ ಸೂಚಿಸುತ್ತೆ ಅಂದರೆ, ಸೊ ಇಲ್ಲಿ 17 ಅನ್ನೋ ನಂಬರ್ ಇದೆ. ಓಕೆ, ಇದು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ನೀವು 17 ನಂಬರ್ನ ತುಂಬ ನೋಡೋರಾಗಿರ್ಬೋದು. ನಿಮ್ಮ 17ನೇ ವಯಸ್ಸಿನಲ್ಲಿ ಒಂದು ಬದಲಾವಣೆ ಆಗಿರ್ಬೋದು, ಅದನ್ನು ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆನಾ, 17 ಅಂದರೆ 8 ಅಂತ ಟೋಟಲ್ ಮಾಡಿದ್ರೆ 1 + 7 ಅಂದರೆ 8 ಅಂತ. ಓಕೆನಾ, ಅದು ನಿಮ್ಮ ಡೆಸ್ಟಿನಿ ಆಗಿರ್ಬೋದು, ನಿಮ್ಮ ಮೊಬೈಲ್ ನಂಬರ್ ಕೊನೆ ನಂಬರ್ 17 ಆಗಿರ್ಬೋದು. ಓಕೆ, ನೀವು 1 and 7 ಒಂದು ಕಾಂಬಿನೇಷನ್, ಒಂದು ಎನರ್ಜಿನ ಹೊಂದಿರೋ ವ್ಯಕ್ತಿಗಳು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಸೊ ಇದು ಬ್ಲೂ ತಾರಾ ದೇವಿ ಏನನ್ನ ಪ್ರತಿನಿಧಿಸುತ್ತೆ ಅಂದರೆ ಶಾಂತಿ, ರಕ್ಷಣೆ ಮತ್ತು ಆತ್ಮಬಲವನ್ನು ಇಲ್ಲಿ ನಾವು ನೋಡ್ಬೋದು, ಈ ಕಾರ್ಡ್ ಮೀನಿಂಗ್. ಓಕೆನಾ, ಸೊ ನಿಮ್ಮ ಜೀವನದಲ್ಲಿ ನಿಮಗೆ ಕೆಲವೊಂದು ಆಂತರಿಕವಾಗಿ ಭಯಗಳಿದ್ದಾವೆ. ಓಕೆನಾ, ಯಾವುದೇ ಒಂದು ಡಿಸಿಷನ್ ತಗೋಬೇಕಂದ್ರೂ ನಿಮಗೆ ಇಲ್ಲಿ ಭಯಗಳಿರ್ತವೆ ಜೀವನದಲ್ಲಿ, ಅದನ್ನು ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆನಾ, ಬಟ್ ಆ ಭಯಗಳನ್ನ ಬಿಡಬೇಕು ಅನ್ನೋದೇ ಇಲ್ಲಿ ಬ್ಲೂ ತಾರಾ ದೇವಿ ಮಾರವರ ಮೆಸೇಜ್ ನಿಮ್ಗಾಗಿರುತ್ತೆ. ನಿಮ್ಮ ಆಂತರಿಕ ಶಕ್ತಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ಶಕ್ತಿ ನಿಮಗೆ ತುಂಬಾನೇ ಇದೆ. ಬಟ್ ಇಲ್ಲಿ ನಿಮ್ಮ ಒಂದು ಗಿಲ್ಟ್ ಫೀಲಿಂಗ್, ಓಕೆನಾ, ಸೊಸೈಟಿ ಏನು ಅಂದ್ಕೊಳ್ಳುತ್ತೆ, ಓಕೆನಾ,
ಓಕೆನಾ? ಫ್ರೆಂಡ್ಸ್ ಏನ್ ಅನ್ಕೊಳ್ತಾರೆ, ಫ್ಯಾಮಿಲಿ ಅವ್ರು ಏನ್ ಅನ್ಕೊಳ್ತಾರೆ ಅನ್ನೋ ಒಂದು ಡೌಟ್ ಇಂದ ನಿಮ್ಮನ್ನ ನೀವೇ ಲಾಕ್ ಮಾಡ್ಕೊಳ್ತಿದ್ದೀರಾ, ಕಂಟ್ರೋಲ್ ಮಾಡ್ಕೊಳ್ತಿದ್ದೀರಾ ಅನ್ನೋ ಒಂದು ಮೆಸೇಜ್ ಇದೆ ಇಲ್ಲಿ. ಓಕೆನಾ? ಸೊ ಆ ಭಯಗಳನ್ನ, ಅನುಮಾನಗಳನ್ನ ಬಿಡಿ. ನಿಮ್ಮನ್ನ ನೀವು ನಂಬಿ, ನಿಮ್ಮ ದೈವಿಕ ಶಕ್ತಿನ ನೀವು ನಂಬಿ ಅನ್ನೋ ಒಂದು ಮೆಸೇಜ್ನ ನಾವಿಲ್ಲಿ ನೋಡ್ಬೋದು. ಆತ್ಮವಿಶ್ವಾಸ ಇರಲಿ ಅಂತ ಅಂದ್ಬಿಟ್ಟು. ಒತ್ತಡ ಇದ್ರೂನು, ಎಷ್ಟೇ ಕಷ್ಟ ಇದ್ರೂನು ನಿಧಾನವಾಗಿ ಪ್ರತಿಯೊಂದು ಬದಲಾಗುತ್ತೆ. ಓಕೆನಾ? ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳು ನೀವು. ಓಕೆನಾ? ನಿಮ್ಮ ಲೈಫಲ್ಲಿ ಹೊಸ ಆರಂಭ ಹೊಂದಿದೆ, ಅದಕ್ಕೆ ಸಿದ್ಧರಾಗಿರಿ. ಓಕೆನಾ? ನಿಮ್ಮ ಲೈಫಲ್ಲಿ ನೀವು ಯಾವಾಗ ಭಯಗಳನ್ನ, ಅನುಮಾನಗಳನ್ನ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅವಾಗ ನಿಮ್ಮ ಲೈಫಲ್ಲಿ ಹೊಸ ಹೊಸ ಅವಕಾಶಗಳು ಬರುತ್ತೆ. ನೀವ್ ಅನ್ಕೊಳ್ತಿರುವಂತದ್ದು, ನೀವು ಪ್ಲಾನ್ ಮಾಡ್ತಿರುವಂತದಕ್ಕೆ ನೂರಾರು ಅವಕಾಶಗಳು ಬರುವಂತಹ ಒಂದು ಚಾನ್ಸ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಬ್ಲೂ ತಾರಾ ನಿಮ್ಗೆ ಮೆಸೇಜ್ ಕೊಡ್ತಿದೆ. ಓಕೆ, ಅದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ ಇನ್ನು ಯಾವ ಒಂದು ಮೆಸೇಜ್ ಇದೆ ಬ್ಲೂ ತಾರಾ ರಿಲೇಟೆಡ್, ರೆಡ್ ಕಲರ್ ಸ್ಟೋನ್ ರಿಲೇಟೆಡ್ ಯಾವ ಒಂದು ಮೆಸೇಜ್ ಇದೆ ಅಂತ ನೋಡೋಣ. ಓಕೆ, ಸೊ ತುಂಬಾ ಕಾರ್ಡ್ಸ್ ಕಲೆಕ್ಟ್ ಮಾಡಿದ್ದೀರಾ ಅಲ್ಲಿ ನೀವು ಅಲ್ವಾ? ಎಸ್, ವಾವ್. ಸೊ ನಾನು ಹೇಳಿಲ್ವಾ ನಿಮಗೆ ಮ್ಯಾನಿಫೆಸ್ಟೇಷನ್ ಪವರ್ ಇದೆ ಅಂತ ನಾನು, ಅಲ್ವಾ? ಸೊ ಶ್ರೀ ಬಾಲ ಕೂಡ ಬಂದಿದ್ದಾಳ. ಎಸ್, ಸೂಪರ್. ಸೊ ಇಲ್ಲಿ ನೋಡಿ, ಓಕೆ, ಒಂದೊಂದು ಹಾಗೆ ಹೇಳ್ತೀನಿ. ಸೊ ಇಲ್ಲಿ ನೋಡಿ, 8 ಆಫ್ ಕಪ್ಸ್ ಇಲ್ಲಿ ರಿವರ್ಸ್ ಬಂದಿದೆ. 8 ಆಫ್ ಕಪ್ಸ್ ಇಲ್ಲಿ ರಿವರ್ಸ್ ಬಂದು ಏನ್ ಹೇಳ್ತಿದೆ ಅಂದ್ರೆ, ಓಕೆನಾ, ಸೊ ನೀವು ಲೈಫಲ್ಲಿ ಪ್ರತಿಯೊಂದು ತೊಂದ್ರೆನೂ ಸ್ಕಿಪ್ ಮಾಡ್ತಾ ಹೋಗ್ತೀರಾ, ಪ್ರತಿಯೊಬ್ಬರನ್ನು ಕ್ಷಮಿಸ್ತಾ ಹೋಗ್ತೀರಾ ಇಲ್ಲಿ. ಓಕೆನಾ? ಸೊ ವ್ಯಕ್ತಿಗಳಂದ್ರೆ ಹೀಗೆ ಅಲ್ವಾ, ವ್ಯಕ್ತಿಗಳಂದ್ರೆ ಹೀಗೆ, ಜೀವನ ಅಂದ್ರೆ ಹೀಗೆ, ಮನುಷ್ಯರಿಗೆ ಅಲ್ದಿರ ಕಲ್ಲಿಗೆ ಬರುತ್ತ ಕಷ್ಟ ಅನ್ನೋ ಒಂದು ವ್ಯಕ್ತಿಗಳು ನೀವು. ಓಕೆನಾ? ಪ್ರತಿಯೊಂದರಲ್ಲೂ ನೀವು ಸೊ ರೆಡ್ ಕಲರ್ ಡ್ರೆಸ್, ಸೊ ರೆಡ್ ಕಲರ್ ಡ್ರೆಸ್ ಅವರು ಸೊ ಎಷ್ಟು ಕಷ್ಟಪಟ್ರು, ಓಕೆನಾ, ಅವ್ರೆಲ್ಲರ ಮುಂದೆನೂ ತೋರಿಸ್ಕೊಳ್ಳೋದಿಲ್ಲ ಅವ್ರು ಕಷ್ಟ ಪಡೋದಾಗ್ಲಿ, ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗ್ಲಿ, ಓಕೆನಾ, ಅವ್ರು ಒಳ್ಳೆಯವರು ಅಂತ ಆಗ್ಲಿ. ಓಕೆನಾ? ಕೆಲವೊಬ್ರು ಅದೇ ಕೆಲಸವಾಗಿ ಬಂದ್ಬಿಟ್ಟು ನಾನು ಒಳ್ಳೆಯವರು ಅಂತ ಏನೇನೋ ಹೇಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ, ನಾನು ಒಂದು ಇರುವೆಗೂ ತೊಂದರೆ ಕೊಡೋದಿಲ್ಲ ಅಲ್ವಾ, ನನ್ಗೆ ಎಲ್ಲ ತೊಂದರೆಗಳು ಅಲ್ವಾ, ನಾನೆಲ್ಲ ಕೆಲಸ ಮಾಡಿದೆ ಅಂತ ಹೇಳ್ಕೊಂತಾರೆ. ಬಟ್ ನೀವು ಅವ್ರಿಗಿಂತ ಜಾಸ್ತಿ ಕೆಲಸ ಮಾಡ್ತೀರಾ, ಬಟ್ ನೀವು ಅದನ್ನ ಹೇಳ್ಕೊಡೋದಿಲ್ಲ. ಓಕೆನಾ? ನಿಮ್ಮಿಂದ ಯಾರಿಗೂ ತೊಂದರೆ ಆಗದೆ ಇರೋ ರೀತಿ ನೀವು ಹುಷಾರು ಬೀಳೋದು ಮಾತ್ರ ಅಲ್ದಿರಾ, ನಿಮ್ಮ ಕೆಲಸಗಳೆಲ್ಲ ಓಕೆನಾ ತುಂಬಾನೇ ಬೇರೆಯವರು ಒಂದು ವರ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಹೇಳಿದ್ರೆ ಬೇಕಾಬಿಟ್ಟಿಯಾಗಿ ಮಾಡ್ಬಿಡ್ತಾರೆ. ಬಟ್ ನೀವು ಹಾಗಲ್ಲ, ಫಸ್ಟ್ ಇಂದ ಸ್ಟಾರ್ಟಿಂಗ್ ವರ್ಗು ತುಂಬಾ ಕಾನ್ಸಂಟ್ರೇಟ್ ಇಂದ ಆ ಒಂದು ವರ್ಕ್ ನ ಕಂಪ್ಲೀಟ್ ಮಾಡ್ತೀರಾ. ಓಕೆನಾ? ಬಟ್ ನಿಮ್ಗೆ ಅಪ್ರಿಷಿಯೇಷನ್ಸ್ ಯಾವುದು ಇರೋದಿಲ್ಲ, ನಿಮ್ಮನ್ನು ಯಾರು ಗುರುತಿಸೋದಿಲ್ಲ. ನೀವು ಕಷ್ಟಪಟ್ಟಿದ್ದೀರಾ, ಒಂದು ಕ್ಲೀನ್ ಮಾಡಿದ್ದೀರಾ, ಮನೇನ ಒಂದು ಒಳ್ಳೇದ್ ಮಾಡಿದ್ದೀರಾ ಅಂತ ಯಾರು ಗುರುತಿಸೋದಿಲ್ಲ. ನೀವು ಅದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇಲ್ಲ. ಓಕೆ, ನಿಮಗ್ ಗೊತ್ತು, ನೀವು ನಂಬುವ ದೇವ್ರಿಗೆ ಗೊತ್ತು, ನಿಮ್ಮ ಸೋಲ್ಗೆ ಗೊತ್ತು, ನೀವು ಆ ಒಂದು ವರ್ಕ್ ಮೇಲೆ, ಆ ಒಂದು ವ್ಯಕ್ತಿ ಮೇಲೆ ಎಷ್ಟು ಹಾನೆಸ್ಟ್ ವರ್ಕ್ ಮಾಡಿದ್ದೀರಾ, ಪ್ರಾಮಾಣಿಕವಾಗಿದ್ದೀರಾ ಅಂತ ನಿಮ್ಗೆ ಗೊತ್ತು. ಓಕೆನಾ? ಸೊ ನಿಮ್ ಪಾಡಿಗೆ ನೀವು ಇರ್ತೀರಾ, ಬಟ್ ಆದ್ರೂ ನಿಮ್ಗಿಲ್ಲಿ ತೊಂದರೆಗಳು, ಆದ್ರೂ ನೀವು ಶಾಂತಿ ಬಯಸೋರು. ಅದಕ್ಕೆ ನೋಡಿ ಕಪ್ಸ್ ಎಲ್ಲ ಬಿಟ್ಟು ಮೂವ್ ಆನ್ ಆಗೋದು ಅಲ್ವಾ. ನೀವು ಸಮಥಿಂಗ್ ಒಂದು ಚಿಕ್ಕ ಪ್ರೀತಿ, ಅದು ಅಷ್ಟು ಒಳ್ಳೇದಲ್ಲ ನಿಮ್ಮ ಲೈಫ್ಗೆ ಅನ್ಕೊಳ್ಳಿ, ಆ ಪ್ರೀತಿನ ಇಷ್ಟಪಡ್ತೀರಾ, ಅದು ನಿಮ್ಗೆ ಸಿಗೋದಿಲ್ಲ. ನೀವು ಮುಂದೆ ಹೋಗ್ತೀರಾ, ಬಟ್ ಈ ಕಾರ್ಡ್ ರಿವರ್ಸ್ ಬಂದಿದೆ. ಏನ್ ಆಗುತ್ತೆ, ಅದಕ್ಕಿಂತ ಅದ್ಭುತವಾದ ಪ್ರೀತಿ ನಿಮ್ಗೆ ಬರುತ್ತೆ. ಓಕೆ, ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಓಕೆನಾ, ಒಂದು ವಿಚಾರದಲ್ಲಿ ನೀವು ಯಾವಾಗ ಸೋತು ಸುಮ್ಮನಾಗಿ ಮುಂದೆ ಹೋಗ್ತಿರೋ, ಯೂನಿವರ್ಸ್ ನಿಮ್ಗೆ, ನಿಮ್ಮ ಗಾಡ್ ನಿಮ್ಗೆ, ಕಾಳಿಮಾ ನಿಮ್ಗೆ ಅದಕ್ಕಿಂತ ದೊಡ್ಡ ಅವಕಾಶಗಳು, ಬಿಗ್ ಸರ್ಪ್ರೈಸ್. ಓಕೆನಾ? ನಿಮ್ಮ ಕೆರಿಯರ್ ವಿಚಾರದಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರು, ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಯಾರು, ನಿಮ್ಮ ಜಾಬ್ನ ಅವಮಾನ ಮಾಡಿದವರು, ನಿಮ್ಮನ್ನ ಅವಮಾನ ಮಾಡಿದವರು, ನಿಮ್ಮ ಮನೇನ, ನಿಮ್ಮ ಆಸ್ತಿನ, ನಿಮ್ಮ ಸ್ಯಾಲ್ರಿನ, ನಿಮ್ಮ ಬ್ಯೂಟಿನ ಅವಮಾನ ಮಾಡಿದವರು ಯಾರೂ ಪಡ್ಕೊಳ್ದೆ ಇರದೇ ಇರೋ ಅಷ್ಟು ಒಂದು ಸಕ್ಸಸ್ಸು ನಿಮ್ಮ ಲೈಫ್ಗೆ ಬರುತ್ತೆ. ಅದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ, ಸೆನ್ಸ್ ಮಾಡ್ತಿದ್ದೀನಿ. ಓಕೆ, ಸೊ ಅವರೆಲ್ಲ ಸೆಟಲ್ ಆಗ್ಬಿಟ್ಟಿದ್ದಾರೆ ಲೈಫಲ್ಲಿ, ಮದುವೆ, ಮಕ್ಕಳು, ಜಾಬ್, ಹೋಮ್ ಅಲ್ಲ. ಬಟ್ ನೀವು ತುಂಬಾ ನೋಯ್ತಿದ್ದೀರಾ, ಬಟ್ ಅದಕ್ಕಿಂತ ಅದ್ಭುತವಾದ ಅವಕಾಶಗಳು ನಿಮ್ಮ ಲೈಫಲ್ಲಿ ಬರುತ್ತೆ, ಅದ್ಭುತವಾಗಿ ಜೀವನ ಬದಲಾಗುತ್ತೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ 3 ಆಫ್ ಕಪ್ಸ್. ಸೊ ನೀವು ರಿವರ್ಸ್ ಬಂದಿದೆ 3 ಆಫ್ ಕಪ್ಸ್ ಇಲ್ಲಿ, ಮೀನ್ಸ್ ನೀವು ಸೊ ಗಾಸಿಪ್ ಮಾಡ್ತಾರೆ ವ್ಯಕ್ತಿಗಳು, ಮನೆ ಪಕ್ಕದಲ್ಲಿರೋರು ಎಲ್ಲರೂ ಗಾಸಿಪ್ ಮಾಡ್ತಾರೆ, ಬಟ್ ನೀವು ಅಂದದ್ದು ಇಷ್ಟಪಡೋದಿಲ್ಲ. ಇವಾಗ ಒಂದು ಗುಂಪಾಗಿ ಮನೆ ಹತ್ರ ಇರೋರೆಲ್ಲ, ಫ್ರೆಂಡ್ಸ್ ಎಲ್ಲ, ಕೊಲೀಗ್ಸ್ ಎಲ್ಲ, ಫ್ಯಾಮಿಲಿ ಅವರೆಲ್ಲ ಒಂದಾಗಿ ಮಾತಾಡ್ಕೊಂತಾರೆ ಅವರ ಜ್ಯುವೆಲರೀಸ್ ಬಗ್ಗೆ, ಅವರ ಆಸ್ತಿಗಳ ಬಗ್ಗೆ. ಹುಡುಗ ಏನ್ ಕೊಟ್ಟ, ನಿನ್ ಮದ್ವೆಗೆ ಎಷ್ಟು ಬಂತು, ಅವ್ರ ಮದ್ವೆಗೆ ಎಷ್ಟು ಬಂತು ಅಂತ ಮಾತಾಡ್ಕೊಂತಾರೆ. ಅಥವಾ ಪಕ್ಕದ ಮನೆಯವರು, ಏರಿಯಾದವರು, ಫ್ರೆಂಡ್ಸ್ ಅವರು ಹೇಗೆ ಅವರ ಜೀವನ ಒಂದ್ ರೀತಿ
ರಾಂಗ್ ರೂಟಲ್ಲಿ ಹೋಗ್ತಿದ್ದಾರೆ, ಅದನ್ನ ಡಿಸ್ಕಸ್ ಮಾಡಿ ನಗಿತಾ ಇರ್ತಾರೆ, ಸುಮ್ಮನೆ ಕಂಪ್ಲೇಂಟ್ಸ್ ಮಾಡ್ತಾ ಇರ್ತಾರೆ ಹೋಗೋರ್ ಮೇಲೆ ಬರೋರ್ ಮೇಲೆ, ಅವರ ಡ್ರೆಸ್ಗಳು ಅಲ್ವಾ, ವ್ಲಾಗ್ಸ್ ಮಾಡಿರೋರ್ ಮೇಲೆ, ಯಾರಾದ್ರೂ ಚೆನ್ನಾಗಿದ್ದಾರೆ ಅಂದ್ರೆ ಅವ್ರ ಮೇಲೆ ಒಂದ್ ರೀತಿ ಕಮೆಂಟ್ಸ್ ಮಾಡ್ಕೊಂಡು ನಗದಾಡ್ಕೊಂಡು ಅವ್ರ ಜೀವನನ ಸಾಗಿಸ್ತಾ ಇರ್ತಾರಲ್ವಾ. ಬಟ್ ನೀವು ಡಿಫ್ರೆಂಟ್, ಅದಕ್ಕೆ ನಿಮ್ಗೆ ಯಾರ ಜೊತೆನೂ ಇಲ್ಲಿ ಮಿಂಗಲ್ ಆಗೋದಕ್ಕೆ ಆಗ್ತಾ ಇಲ್ಲ. ಓಕೆ, ನೀವಾಯ್ತು ಓಕೆ, ನಿಮ್ಮ ಹತ್ರ ಭಾರಿ 1 ಕೋಟಿ ರೂಪಾಯಿ ಬಂದ್ಬಿಡುತ್ತೆ ಅನ್ಕೊಳ್ಳಿ, ಓಕೆನಾ, ನೀವು ನಾರ್ಮಲ್ ಆಗಿ ಇರ್ತೀರಾ, ನೀವು ಅದಕ್ಕೆ ಥ್ಯಾಂಕ್ಸ್ ಹೇಳ್ಕೊಂತೀರಾ, ಖುಷಿ ಪಡ್ತೀರಾ. ಬಟ್ ಈ ರೀತಿ ಗುಂಪು ಕಟ್ಕೊಂಡು ಗಾಸಿಪ್ ಮಾಡೋರ್ಗೆ ಅಂತ ಅವಕಾಶಗಳು ಬಂತು ಅಂದ್ರೆ ಅವ್ರನ್ನ ತಡೆಯೋದಿಕ್ಕೆ ಹಿಡಿಯೋದಿಕ್ಕೆ ಆಗೋದಿಲ್ಲ, ಅಷ್ಟು ಓವರ್ ಆಕ್ಟಿಂಗ್ ಮಾಡ್ಬಿಡ್ತಾರೆ. ನಿಮ್ಮ ಮನಸ್ಸು ಎಷ್ಟು ಕ್ಲಿಯರ್ ಆಗಿದೆ ಇಲ್ಲಿ ಅಂತ ನಾನಿಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆನಾ, ನಿಮ್ಮನ್ನ ಎಲ್ಲೂ ಒಂದು ಗ್ರೂಪ್ ಅಲ್ಲಿ ಅವರು ಮಿಂಗಲ್ ಮಾಡ್ಕೊಳ್ಳೋದಿಲ್ಲ, ನಿಮ್ಗೆ ಅಡ್ಜಸ್ಟು ಆಗೋದಿಲ್ಲ. ಸೊ ನೀವು ಇವಾಗ ಸೈಲೆಂಟ್ ಆಗಿದ್ದೀರಾ, ಮಾತಾಡಿದ್ರೆ ವೇಸ್ಟ್ ಬಿಡು, ನಮ್ಮ ವಿಚಾರ ಎಲ್ಲ ನಮ್ಮ ಕಷ್ಟಗಳೆಲ್ಲ ತಿಳ್ಕೊಂಡು ಮತ್ತೆ ಅದ್ರ ಬಗ್ಗೆ 1-2 ಮಾತು ಹೇಳ್ಕೊಂಡು ನಗದಾಡ್ಕೊಂಡಿರ್ತಾರೆ ಅನ್ನೋ ಒಂದು ಡಿಸಿಷನ್ ಅಲ್ಲಿ ಇದ್ದೀರಾ ನೀವು. ಅದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಕಾಳಿಮಾ ಅದು ನಿಮ್ಗೆ ಇಲ್ಲಿ ಏನು ಹೇಳ್ತಿದ್ದಾರೆ, ಕಾಳಿಮಾ ಈ ಕಾರ್ಡ್ ನಿಮ್ಮ ಒಂದು ರಿಯಾಲಿಟಿ ಇವಾಗ ಪ್ರೆಸೆನ್ಸ್ ಅಲ್ಲಿ ನೀವು ಅನುಭವಿಸ್ತಾ ಇರೋದ್ರ ಬಗ್ಗೆ ಕಾಳಿಮಾ ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಓಕೆನಾ ಅವರ ಜೊತೆ ಒಂದಲ್ದಿರ ನೀವು ಸ್ಪೆಷಲ್. ಇವನು ಸಮುದ್ರದಲ್ಲಿ ನೀರು ಹನಿಗಳು ಇರ್ತವೆ, ಸಮುದ್ರದಲ್ಲಿ ಪ್ರತಿಯೊಂದು ಹನಿ ಹನಿ ಇರ್ತವೆ ಅಲ್ವಾ, ಅದನ್ನ ಯಾರು ಗುರ್ತಿಸೋದಿಲ್ಲ. ನೀವು ತಾವರೆ ಹೂವ ಲೋಟಸ್ ಮೇಲೆ, ಮೈ ಗಾಡ್, ನೋಡಿ ತಾವರೆ ಹೂವ ಇದೆ, ಲೋಟಸ್ ಮೇಲೆ ಒಂದು ಹನಿ ನೀರಿದ್ರೆ ಎಷ್ಟು ಅದ್ಭುತವಾಗಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಲ್ವಾ. ಆ ಒಂದು ಹನಿ ವಾಟರ್ ನೀವು, ನೀವು ಸಮುದ್ರದಲ್ಲಿ ಒಂದು ಹನಿ ವಾಟರ್ ಅಲ್ಲ, ಒಂದು ಬಿಂದು ಅಂತ ಹೇಳ್ತೀವಲ್ಲ ಅಂತ ವಾಟರ್ ಅಲ್ಲ ನೀವು, ತಾವರೆ ಹೂವಿನ ಮೇಲೆ ಒಂದು ಬಿಂದು, ಒಂದು ವಾಟರ್ ಬಿಂದು ನೀವು, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಒಂದ್ಸಲ ನೋಡಿ ತಾವರೆ ಹೂವಿನ ಮೇಲೆ ಒಂದು ಹನಿ, ಓಕೆನಾ, ಒಂದು ಬಿಂದು ವಾಟರ್ ಎಷ್ಟು ಬ್ಯೂಟಿಫುಲ್ ಮಾಡುತ್ತೆ, ತಾವರೆ ಹೂನ ವಾಟರ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ. ಸಮಥಿಂಗ್ ಯು ಆರ್ ಸ್ಪೆಷಲ್ ಅನ್ನೋದಕ್ಕೆ ನಿಮಗೆ ಈ ಒಂದು ಗ್ರೂಪ್ ಮಿಂಗಲ್ ಆಗದೆ ನಿಮ್ಮನ್ನ ಸಪ್ರೇಟ್ ಮಾಡಿದೆ. ಪ್ರಪಂಚ ಬೇರೆ, ನೀವು ಬೇರೆ, ಓಕೆನಾ, ನಿಮ್ದೇ ಒಂದು ಪ್ರಪಂಚ, ಸ್ಪಿರಿಚುವಲ್ ಪ್ರಪಂಚ ನಿಮ್ದು, ಶಾಂತಿನ ಬಯಸೋ ಪ್ರಪಂಚ. ನಿಮ್ಗೆ ಈ ಕಡೆ ಸ್ಪಿರಿಚುವಾಲಿಟಿ ಬೇಕು, ಪ್ರಾಕ್ಟಿಕಾಲಿಟಿ ಬೇಕು, ಅದು ಮಿಕ್ಸ್, ಓಕೆನಾ. ಪೂರ್ತಿ ಯೋಗಿಗಳಾಗಿ, ಜ್ಞಾನಿಗಳಾಗಿ, ಸನ್ಯಾಸಿಗಳಾಗಿ, ಬ್ರಹ್ಮಚಾರಿಗಳಾಗಿ, ಓಕೆನಾ, ಹಿಮಾಲಯಕ್ಕೆ ಹೋಗೋದು ಅಲ್ಲ, ಎರಡೂ ಬೇಕು, ಪ್ರಪಂಚದಲ್ಲೂ ಇರಬೇಕು, ಅದರಲ್ಲಿ ನೀವು ಶಾಂತಿನ ಹುಡುಕೋಬೇಕು ಅನ್ನೋ ಒಂದು ನಿಮ್ಮ ಒಂದು ಲೈಫ್ ಪರ್ಪಸ್ನ ತಿಳಿಸೋದಿಕ್ಕೇನೆ ನಿಮ್ಮನ್ನ ಬೇರೆಯವ್ರ ಜೊತೆ ಮಿಂಗಲ್ ಮಾಡೋದಿಕ್ಕೆ ಬಿಡ್ತಾ ಇಲ್ಲ. ಓಕೆ, ಅದಕ್ಕೆ ಗ್ರೂಪ್ ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಇಲ್ಲಿ ನೈಟ್ ಆಫ್ ಕಪ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಸೊ ನೀವು ಮೆಡಿಟೇಷನ್ ಮಾಡೋದ್ರಿಂದ, ಓಕೆನಾ, ಒಬ್ಬರ ಒಂದು ಅವರ ಅಭಿಪ್ರಾಯಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಕಪ್ಸಲ್ಲಿ ಎಮೋಷನಲ್ ಕುಗ್ಬಿಡ್ತಿದ್ದೀರಾ, ಕರುಣೆ ಜಾಸ್ತಿ ನಿಮ್ಗೆ ಅಲ್ವಾ. ಸೊ ನಿಮ್ಗೆ ಎಮೋಷನಲಿ ನೀವು ತುಂಬಾ ಒಂದು ಇದಾಗಿ ಅಟ್ಯಾಚ್ಮೆಂಟ್ ಇರೋದ್ರಿಂದ ನೀವು ಯಾವ್ದ್ರ ಮೇಲೆ ಎಮೋಷನ್ ಇರುತ್ತೋ ಅದು ನಿಮ್ಗೆ ಸಿಗುತ್ತೆ. ಸೊ ಈಗ ನಿಮ್ಗೆ ಮನಿ ಮೇಲೆ ಎಮೋಷನ್ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ, ಸೊ ನಿಮ್ಮ ಮಕ್ಕಳಿಗೆ, ನಿಮ್ಮ ಪಾರ್ಟ್ನರ್ಗೆ, ನಿಮ್ಮ ತಂದೆ ತಾಯಿಗೆ, ಅಥವಾ ಬಡವರಿಗೆ, ಅಥವಾ ನಿಮ್ಮ ಮನೆಗೆ ಏನೊಂದು ಕೊಡ್ಬೇಕು, ನಿಮ್ಮ ನೆಚ್ಚಿನ ಗಾಡ್ಗೆ ಏನಾದ್ರೂ ಒಂದು ಕೊಡ್ಬೇಕು ಅಂತ ನೀವು ಎಮೋಷನಲಿ ಡಿಸೈಡ್ ಆದಾಗ ಅದಕ್ಕೆ ಆಕ್ಷನ್ ತೋರಿಸ್ತೀವಿ, ಅಂದ್ರೆ ಒಂದು ವಸ್ತುನ ತೋರಿಸ್ತೀವಿ, ಇದಕ್ಕಾಗಿ ನಮ್ಗೆ ಮನಿ ಬೇಕಾಗಿದೆ ಅಂತ. ಆಗ ಆಟೋಮೆಟಿಕಲಿ ಯೂನಿವರ್ಸ್ ನಿಮ್ಮ, ಅಂದ್ರೆ ನಿಮ್ಗೆ ಎಮೋಷನ್ ಇದೆ ಅಲ್ವಾ ಆ ವಸ್ತು ಮೇಲೆ, ಅದಕ್ಕಾಗಿ ಆ ವ್ಯಕ್ತಿ ಮೇಲೆ ಎಮೋಷನ್ ಇರೋದ್ರಿಂದ ನಿಮ್ಗೆ ದುಡ್ಡು ತಂದು ಕೊಡುತ್ತೆ, ಓಕೆನಾ. ಸೊ ನೀವು ಎಷ್ಟು ಪ್ರೀತಿಸ್ತೀರೋ ಅಷ್ಟು ಹೆಲ್ತಿಯಾಗಿ, ದೀರ್ಘಾಯುಷ್ಮಾನವಾಗಿ, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಷ್ಟು ಯಾಕೆ ಒಂದು ಸಣ್ಣ ಗಿಡ ಆಗಿರ್ಬೋದು ತುಂಬಾ ಆಯುಷ್ನ ಪಡ್ಕೊಂಡ್ಬಿಡುತ್ತೆ, ತುಂಬಾ ಆರೋಗ್ಯನ ಪಡ್ಕೊಂಡ್ಬಿಡುತ್ತೆ, ತುಂಬಾ ಲಕ್ನ ಪಡ್ಕೊಂಡ್ಬಿಡುತ್ತೆ ಇಲ್ಲಿ, ಓಕೆನಾ. ಸೊ ನೀವು ಯಾರನ್ನ ಪ್ರೀತಿಸ್ತೀರೋ, ಯಾರನ್ನ ಕೇರ್ ಮಾಡ್ತೀರೋ ಅವರು ತುಂಬಾ ಅದೃಷ್ಟವಂತರು, ಓಕೆನಾ. ನೀವು ಅವ್ರಿಗೋಸ್ಕರ ಜೀವ ಕೊಡೋದಕ್ಕೂ ರೆಡಿ, ಅಷ್ಟು ನಂಬ್ತೀರಾ ನಿಮ್ಗೆ ಇಷ್ಟ ಆದವ್ರನ್ನ, ಓಕೆನಾ. ಬಟ್ ಅವ್ರ ಕಡೆಯಿಂದ ನಿಮ್ಗೆ ಹರ್ಟ್ ಆಗ್ತಿರುತ್ತೆ, ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಂತಾ ಇರೋದಿಲ್ಲ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ, ಓಕೆನಾ. ಕಪ್ಸ್ ರಿವರ್ಸ್ ಬಂದಿದೆ, ಎಮೋಷನಲಿ ತುಂಬಾ ಅವಾಗ ಇಂಬ್ಯಾಲೆನ್ಸ್ ಆಗ್ತಾ ಇರ್ತೀರಾ ನೀವು, ಓಕೆನಾ. ನಿಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ದಿಸ್ ಈಸ್ ಯುವರ್ ಲೈಫ್ ಪರ್ಪಸ್ ಅಂತ ಅಂದ್ಬಿಟ್ಟು ಕಾಳಿಮಾರ್ ಅವರಿಂದ ನಿಮ್ಗೆ ಇಲ್ಲಿ ಮೆಸೇಜ್ ಬಂದಿದೆ, ಓಕೆನಾ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ನೀವು ಒಬ್ರ ಇದ್ದು ಎಲ್ಲದನ್ನು ಬ್ಲೆಸ್ ಮಾಡಿ ಚೆನ್ನಾಗಿರೋದಿಕ್ಕೆ ಹೋಗ್ಲಿ, ಓಕೆನಾ. ಚೆನ್ನಾಗಿ ಬ್ಲೆಸ್ ಮಾಡಿ, ಆಶೀರ್ವಾದ ಮಾಡಿ, ಸಮಾಧಾನವಾಗಿರಿ, ಯಾರನ್ನು ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೋಬೇಡಿ, ಇದರಿಂದ ನಿಮ್ಗೆ ನೋವಾಗೋದು. ಈ ಒಂದು ಪಾಠನ ಕಲಿಬೇಕು, ಈ ಒಂದು ಡಿಸಿಪ್ಲಿನ್ ಕಲಿಬೇಕು ಅಂತ ಅಂದ್ಬಿಟ್ಟು ಇವತ್ತು ಕಾಳಿಮಾ ನಿಮ್ಗೆ ಇಲ್ಲಿ ಮೆಸೇಜ್ ಕೊಡ್ತಿದ್ದಾರೆ, ಓಕೆ. ಸೊ ಓ ಮೈ ಗಾಡ್, ಬ್ಯೂಟಿಫುಲ್ ಕಾರ್ಡ್ ಬಂದಿದೆ ಇಲ್ಲಿ ನಿಮ್ಗೆ, 9 ಆಫ್ ಕಪ್ಸ್ ನೋಡಿ, ಎಷ್ಟು ಆರಾಮಾಗಿ ರೆಡ್ ಕ್ಯಾಪ್, ರೆಡ್ ಸ್ಟೋನ್ ಅಲ್ವಾ. ಓ ಮೈ ಗಾಡ್, ಈ ಕಾರ್ಡಲ್ಲಿ ನೋಡಿದ್ರ ಹಿಂದೆ ನೀವು ರೆಡ್ ಕಲರ್ ಮೂನ್ ಇದೆ, ಜಸ್ಟ್ ನಾನು ಫುಲ್ ಮೂನ್ ಅಲ್ಲಿ ಮೂನ್ ನೋಡಿದೆ, ಫುಲ್ ಮೂನ್ ಸ್ಟಾರ್ಟಿಂಗ್ ಅಲ್ಲಿ ಮೂನ್ ಫುಲ್ ಆರೆಂಜ್ ರೆಡ್ ಆ ರೀತಿ ಇತ್ತು. ಸೊ ಸೇಮ್ ಹೀಗೆ ಇತ್ತು ಅಂತ ಅನಿಸ್ತು, ಬರ್ತಾ ಬರ್ತಾ ಅದು ಫುಲ್ ವೈಟ್ ಶೈನ್ ಲೈಟ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಓಕೆನಾ, ಫುಲ್ ಮೂನ್ ಯಾವಾಗ ಸ್ಟಾರ್ಟ್ ಆಗುತ್ತಾ ಅಂತ ನೋಡ್ತಾ ಇದ್ದೆ ಹೋಗಿ ಹೋಗಿ, ಓಕೆನಾ. ನಮ್ದು ಲಾಸ್ಟ್ ಫ್ಲೋರ್ ಅಲ್ಲಿ ಮನೆ ಬೇರೆ ಇದೆ, ಓಕೆನಾ, ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ. ಓಕೆ, ನಾನು ನಿಮಗೆ ಒಂದು ಮೆಸೇಜ್ ಕೂಡ ಹಾಕಿದ್ದೀನಿ, ಪೋಸ್ಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ ಅಂಡ್ ವಾಟ್ಸಪ್ಪಲ್ಲಿ, ಡಿ ಪಿ ಅಲ್ಲಿ ಕೂಡ ಇದೆ, ಓಕೆ. ಸೊ ರೆಡ್ ಮೂನ್, ಓಕೆನಾ, ತುಂಬಾ ಅದ್ಭುತವಾಗಿತ್ತು ಮೂನ್, ಓಕೆನಾ.
ನಾನಂತೂ ತುಂಬ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಯೂಸ್ ಮಾಡಿದ್ದೀನಿ. ಓಕೆ, 9 ಆಫ್ ಕಪ್ಸ್ ಅಲ್ಲಿ ನೋಡಿ, ವೈಟ್ ಡ್ರೆಸ್ ಶಾಂತಿ ಸಂಕೇತ. ಓಕೆ, ರೆಡ್ದೊಂದು ಕ್ಲಾತ್ ಅಲ್ಲಿ ಟೋಪಿ ರೀತಿ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ತಲೆನ ಉಪಯೋಗಿಸಿ, ಬ್ರೈನ್ನ ಉಪಯೋಗಿಸಿ ಮೆಡಿಟೇಷನ್ ಮಾಡಿ, ಆಲೋಚನೆ ಮಾಡಿ ಲೈಫ್ನ ಬದಲಾಯಿಸ್ಕೊಳ್ಳುವಂಥದ್ದು. ಶಾಂತಿ ಸಂಕೇತ, ವೈಟ್ ಡ್ರೆಸ್. ಶಾಂತಿ ಎಲ್ಲಿಂದ ಬದಲಾಗ್ತಿದೆ? ತಲೆಯಿಂದ ಬದಲಾಗ್ತಿದೆ. ಮೈಂಡ್ ವರ್ಕ್ ಟೆಕ್ನಿಕ್ಸ್ ಇಂದ ಬದಲಾಗ್ತಿದೆ. ಮೆಡಿಟೇಷನ್ ಮಾಡೋದ್ರಿಂದ ಬದಲಾಗ್ತಿದೆ. ಮೆಡಿಟೇಷನ್ ಏನಕ್ಕೆ ಮಾಡ್ತಾರೆ ಅಂದ್ರೆ, ಓಕೆನಾ, ಪರಮಾತ್ಮನ ಜೊತೆ ಒಂದಾಗಿ, ಓಕೆನಾ, ಜೀವನದ ಮೇಲೆ ಆಸೆಗಳನ್ನ ಬಿಟ್ಟು, ಓಕೆನಾ, ಈ ಮನುಷ್ಯರ ಜೀವನ ಪ್ರಪಂಚವನ್ನ ತ್ಯಜಿಸೋದಿಕ್ಕೆ ಮೆಡಿಟೇಷನ್ ಮಾಡೋದು ಜ್ಞಾನಿಗಳು, ಯೋಗಿಗಳು ಇರ್ತಾರೆ. ಬಟ್ ನೀವು ಮೆಡಿಟೇಷನ್ ಏನಕ್ಕೆ ಮಾಡೋದು? ರೆಡ್ ಕಲರ್ ಕ್ಯಾಪ್ ಏನ್ ಸೂಚಿಸುತ್ತೆ ಅಂದ್ರೆ, ಈ ಎಲ್ಲ ಎಮೋಷನ್ಸ್ನ ಸರಿಯಾಗಿ ಬದಲಾಯಿಸ್ಕೊಳ್ಳೋದು ಅಷ್ಟೇ. ಬ್ಲೂ ಕಲರ್ ಒಂದು ನೀವಿಂದ ಬ್ಯಾಕ್ ಗ್ರೌಂಡ್ ನೋಡ್ಬೋದು. ಥರ್ಡ್ ಐ ಚಕ್ರ ಅಂತ ಹೇಳ್ತೀವಿ. ಥರ್ಡ್ ಐ ಚಕ್ರನ ಆಕ್ಟಿವೇಟ್ ಮಾಡಿಕೊಂಡು ಮೆಡಿಟೇಷನ್ ಮಾಡಿ ಲೈಫ್ನ ಬದಲಾಯಿಸ್ಕೊಳ್ಳೋದು ನೀವು. ಓಕೆನಾ, ಜ್ಞಾನಿಗಳಾಗಿ ಹಿಮಾಲಯಕ್ಕೆ ಹೋಗ್ಬೇಕು, ಎಲ್ಲರನ್ನು ಬಿಟ್ಬಿಟ್ಟು ಹೋಗ್ಬೇಕು ಅಂತಲ್ಲ. ನಿಮ್ಮನ್ನ ನಂಬ್ಕೊಂಡು ತುಂಬಾ ಎಮೋಷನ್ ಆಗಿರುವಂತಹವರು, ನಿಮ್ಮ ಪೇರೆಂಟ್ಸ್, ಮಕ್ಕಳು, ತಂದೆ ತಾಯಿ, ಓಕೆನಾ, ಫ್ರೆಂಡ್ಸ್, ಓಕೆನಾ, ನಿಮ್ಮ ಸಹಾಯ ಬೇಡವರು ಪ್ರತಿಯೊಬ್ಬರು ಇದ್ದಾರೆ. ಅವ್ರಿಗೆಲ್ಲರನ್ನು ಎಮೋಷನಲಿ ಸ್ಟ್ರಾಂಗ್ ಮಾಡೋ ಉದ್ದೇಶ ನಿಮ್ದು ಅಂತ ಕಾಳಿಮಾ ಇಲ್ಲಿ ಹೇಳ್ತಿದ್ದಾರೆ. ಓಕೆನಾ, ಸೊ ವೈಟ್ ಡ್ರೆಸ್ ಹಾಕೊಂಡು ವೈಟ್ ಕ್ಯಾಪೆ ಹಾಕೋಬೋದಲ್ಲ, ಹಾಗೆ ಅಲ್ಲ. ರೆಡ್ ತಲೆ ಉಪಯೋಗಿಸಿ ಪ್ರಪಂಚ ಅಂದ್ರೆ ಏನು, ಲೈಫ್ ಅಂದ್ರೆ ಏನು, ಓಕೆನಾ, ಏನಿದು ಜೀವನ, ಯಾಕೆ ಈ ಪ್ರೀತಿ, ಯಾಕೆ ಈ ಮನೆ, ಯಾಕೆ ನಾವು ಮದ್ವೆ ಆಗ್ಬೇಕು, ಯಾಕೆ ಇಷ್ಟೊಂದು ನೋವು ಪಡ್ಬೇಕು ಅನ್ನೋ ಪ್ರಶ್ನೆಗಳು ನಿಮ್ಗೆ ಇದೆ ಅಂದ್ರೆ, ಓಕೆನಾ, ಈ ಮಂತ್ 24 ಅಲ್ಲಿ ಜೂಮ್ ಅಲ್ಲಿ ನಡೆಯೋ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿ ನಿಮ್ಗೆ ತುಂಬಾ ಕ್ಲಿಯರ್ ಆಗಿ ಅವೆಲ್ಲ ಆನ್ಸರ್ ಸಿಗುತ್ತೆ. ಓಕೆನಾ, ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಎಸ್, ಸೊ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಮಂತ್ರಶಕ್ತಿ ಅಂಡ್ ದಕ್ಷಿಣ ಅಂಡ್ ಶ್ರೀಬಾಲ. ಓಕೆ, 3 ಕಾರ್ಡ್ಸ್ ಬಂದಿದೆ ಇಲ್ಲಿ. ಓಕೆನಾ, ಮಂತ್ರಶಕ್ತಿ. ಸೊ ನಿಮ್ಗೆ ಆಟೋಮೆಟಿಕಲಿ ಟೈಮ್ಗೆ ಕರೆಕ್ಟ್ ಆಗಿ ಅಂತ ಮಂತ್ರಗಳು, ನಿಮ್ಗೇನೆ ಓನ್ ಮಂತ್ರಗಳನ್ನ ಕ್ರಿಯೇಟ್ ಮಾಡುವಂತಹ ಕೆಪಾಸಿಟಿ ಇದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ನೀವು ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ನ ಹೊಂದಿರೋದ್ರಿಂದ ನಿಮಗೆ ತುಂಬಾನೇ ಸ್ವಿಚ್ ವರ್ಡ್ಸ್, ಮಂತ್ರಾಸ್ ಎಲ್ಲ ಗೊತ್ತು. ಓಕೆನಾ, 40 ಬಾರಿ ಮಂತ್ರನ ಜಪಿಸೋರು, 41 ಬಾರಿ ಮಂತ್ರನ ಜಪಿಸೋರು, ಓಕೆನಾ, ಆ ರೀತಿ ಆಗಿರುತ್ತೆ. ಅಂಡ್ ತುಂಬಾ ಕೆಲವೊಂದು ಇಲ್ಲಿ ನೋಡಿ, ಒಂದು ಸ್ಟೋನ್, ಒಂದು ನೆಕ್ಲೇಸ್ ರೀತಿ ಇದೆ, ಕಿರೀಟ ಇದೆ ಇಲ್ಲಿ ಅಲ್ವಾ. ಸೊ ಒಂದು ಏನೋ ಒಂದು ಪೆಂಟಿಕಲ್ ರೀತಿ ಇದೆ ಇಲ್ಲಿ. ತುಂಬಾ ವಸ್ತುಗಳಿದಾವೆ. ಐ ಮೀನ್ ಇದು ಯಂತ್ರ ಅಂತ ಹೇಳ್ತೀವಲ್ವಾ. ಸೊ ಸಮ್ ಡಿಸೈನ್ಸ್ ಇರುವಂತದ್ದು ಮಹಾಲಕ್ಷ್ಮಿ ಯಂತ್ರ. ತುಂಬಾ ನಿಮ್ಮ ಒಂದು ಮನಿಗೆ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗದೆ ಇರೋದಿಕ್ಕೆ, ನೀವು ಗಾಡ್ ಎನರ್ಜಿಗೆ ಕನೆಕ್ಟ್ ಆಗೋದಿಕ್ಕೆ, ಓಕೆನಾ, ಅಂತ ಒಂದು ಲೈಕ್ ಈಗ ನೋಡಿ, ಒಂದು ಬ್ರಾಸ್ದು ಔಲ್ ಬರ್ಡ್ ಇದೆ, ಓಕೆನಾ, ಅಂತದ್ದು ಒಂದು ಪ್ಲೇಟ್ ರೀತಿ, ಓಕೆನಾ. ಹಾಗೆ ಕೆಲವೊಂದನ್ನ ಕಲೆಕ್ಟ್ ಮಾಡಿದ್ದೀರಾ, ನೀವಂತದಕ್ಕೆ ಅಟ್ರಾಕ್ಟ್ ಆಗ್ತಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಸೊ ನಿಮ್ಮ ಒಂದು ಎನರ್ಜಿ ತುಂಬಾ ಚೆನ್ನಾಗಿದೆ. ಇದನ್ನ ಪಾಸಿಟಿವ್ಗೆ ಉಪಯೋಗಿಸಿ. ಓಕೆನಾ, ನೀವು ಒಂದು ಒಳ್ಳೆ ಮಂತ್ರ ಹೇಳೋದಾಗಿರ್ಬೋದು. ಮಂತ್ರಶಕ್ತಿ ನಿಮ್ಗೆ ನಿಮ್ಮ ಮಾತುಗಳಲ್ಲಿ ಶಕ್ತಿ ಇದೆ. ಓಕೆ, ನಿಮ್ಗೆ ಗೊತ್ತಿಲ್ದಿರಾನೆ ನಿಮ್ಮ ಡ್ರೀಮಲ್ಲಿ ಕೆಲವೊಂದು ಮಂತ್ರಗಳು, ನಿಮ್ಮ ನೆಚ್ಚಿನ ದೇವರು ಹೇಳುವಂಥದ್ದನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು ಅಲ್ವಾ. ಸೊ ನೀವು ಬ್ರೌಸ್ ಮಾಡ್ತಿರ್ಬೋದು, ಗೂಗಲ್ ಮಾಡ್ತಿರ್ಬೋದು, ಈ ಒಂದು ವರ್ಡ್ ಇದೆಯಾ, ಓಕೆನಾ, ಸಂಸ್ಕೃತದಲ್ಲಿ ಈ ಒಂದು ವರ್ಡ್ ಇದೆಯಾ ಅಂತಂದ್ಬಿಟ್ಟು. ಸೊ ಸಾಮಾನ್ಯವಾಗಿ ನೀವು ಸಣ್ಣ ವಯಸ್ಸಿನಿಂದ ಕೆಲವೊಂದನ್ನ ಹೇಳ್ತಾ ಬಂದಿದ್ದೀರಾ. ಅದೆಲ್ಲ ನಿಜ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ನೀವು ಸ್ಟ್ರಾಂಗ್ ಆಗಿ ಒಬ್ಬ ವ್ಯಕ್ತಿ ಮೇಲೆ ನಿಮ್ಗೆ ಹೀಗೆ ಆಗುತ್ತೆ, ಹಾಗೆ ಆಗುತ್ತೆ, ಇವ್ರನ್ನೇ ಮದ್ವೆ ಆಗ್ತದೆ, ಇದೇ ಜಾಬ್ ಸಿಗುತ್ತೆ, ನಿಮ್ಗೆ ಹೀಗೆ ಆಗುತ್ತೆ ಅಂದಿದ್ದು ನಡೆದಿದೆ ಅಂತ ಈ ಕಾರ್ಡ್ ಹೇಳುತ್ತೆ. ಸೊ ನಿಮ್ಮ ಮಾತುಗಳಿಗೆ ಇಲ್ಲಿ ಪವರ್ ಇದೆ ಅನ್ನೋದು ತುಂಬಾ ಕ್ಲಿಯರ್ ಆಗಿ ಕನ್ಫರ್ಮ್ ಆಗ್ತಿದೆ. ಓಕೆನಾ, ಸೊ ನೀವು ಏನದು ನಿಮ್ಮ 6th ಸೆನ್ಸ್ ವರ್ಕ್ ಆಗಿರುವ ಪ್ರತಿಯೊಂದು ವಿಚಾರನು ನಿಜ ಇಲ್ಲಿ ಅಂತ ನಾವಿಲ್ಲಿ ನೋಡ್ಬೋದು. ಸೊ ನೀವು ಡೈಲಿ, ಓಕೆನಾ, ನಿಮ್ಮ ಮಂತ್ರಶಕ್ತಿಗಳು ಹೇಗೆ ಚೆನ್ನಾಗಿ ನಿಮ್ಮ ಲೈಫ್ಗೆ ಇಲ್ಲಿ ಅಳವಡಿಸ್ಕೋಬಹುದು ಅಂತ ಕಾಳಿಮಾರ್ ಅವರಿಂದ ಮೆಸೇಜ್ ಇದೆ. ಅಂದ್ರೆ, ಸೊ ನಿಮ್ಗೆ ಈಗ ಹೆಲ್ತ್ ಪ್ರಾಬ್ಲಮ್ ಇದೆ ಅನ್ಕೊಳ್ಳಿ, ಓಕೆನಾ, ಹೆಲ್ತ್ ಪ್ರಾಬ್ಲಮ್ ಕ್ಲಿಯರ್ ಆಗ್ಲಿ, ಓಕೆನಾ. ಸೊ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀರಾ, ಸೊ ಹೆಲ್ತ್ ಪ್ರಾಬ್ಲಮ್ ಬಗ್ಗೆ ಮಾತಾಡಬಾರ್ದು, ಲವ್ ಪ್ರಾಬ್ಲಮ್ ಬಗ್ಗೆ ಮಾತಾಡಬಾರ್ದು, ಅದು ಜಾಸ್ತಿ ಆಗುತ್ತೆ ಅಂತ. ಓಕೆನಾ, ಸೊ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ಇಟ್ ಈಸ್ ಥ್ರೂ. ಓಕೆ, ಅಂಡ್ ಹೆಲ್ತ್ ಪ್ರಾಬ್ಲಮ್ ಕ್ಲಿಯರ್ ಆಗ್ಲಿ, ಥರ್ಡ್ ಪಾರ್ಟಿ ರಿಮೂವ್ ಆಗ್ಲಿ, ಅಂಡ್ ಮನಿ ಪ್ರಾಬ್ಲಮ್ ರಿಮೂವ್ ಆಗ್ಲಿ, ಆ ರೀತಿ ಅಲ್ದಿರಾ ನನ್ನ ಹೆಲ್ತ್ ತುಂಬಾ ಚೆನ್ನಾಗಿದೆ, ಮನಿ ನನ್ನ ಹತ್ರ ತುಂಬಾ ಚೆನ್ನಾಗಿ ಬರ್ತಿದೆ, ಓಕೆನಾ, ನಾನು ಮನಿ ಬೆಸ್ಟ್ ಫ್ರೆಂಡ್ಸ್. ಓಕೆ, ಅಂಡ್ ನೆಕ್ಸ್ಟ್ ಥರ್ಡ್ ಪಾರ್ಟಿ ರಿಮೂವ್ ಆಗ್ಲಿ ಅನ್ನೋದ್ರ ಬದಲು ನನ್ನ ಪಾರ್ಟ್ನರ್ ನನ್ನ ತುಂಬಾ ಪ್ರೀತಿಸ್ತಾನೆ, ನನ್ನನ್ನು ಹುಡ್ಕೊಂಡು ಬರ್ತಿದ್ದಾನೆ, ಮದುವೆ ಆಗೋದಿಕ್ಕೆ ಹೇಳ್ತಿದ್ದಾನೆ, ಆ ರೀತಿ ಪಾಸಿಟಿವ್ ಅಫರ್ಮಿನೇಷನ್ ಹೇಳೋದು ನಿಮ್ಮ ಮಂತ್ರಶಕ್ತಿ, ನಿಮ್ಮ ವಾಕ್ ಪವರ್ ಇದೆ ಅಲ್ವಾ.
ನಿಮ್ಮ ಥ್ರೋಟ್ ಚಕ್ರ ತುಂಬಾ ಸ್ಟ್ರಾಂಗ್ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದು. ಓಕೆನಾ? ಆ ಒಂದು ನೀವು ಹೇಳ್ಕೊಳ್ಳೋದ್ರಿಂದ, ಡೈಲಿ ಪಾಸಿಟಿವ್ ಆಗಿ ಮಾತಾಡೋದ್ರಿಂದ ನಿಮ್ಮ ಲೈಫ್ ಪಾಸಿಟಿವ್ ಆಗಿ ಬದಲಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಏನ್ ಹೇಳ್ತಿದೆ, ಕಾಳಿಮಾರವರಿಂದ ನಿಮಗೆ ಗೈಡೆನ್ಸ್ ಸಿಗ್ತಿದೆ. ಸೊ ದಕ್ಷಿಣ 7 ದಕ್ಷಿಣ ಅಂದ್ರೆ ಅಂದ್ರೆ ಕೊಡೋದು, ಒಬ್ಬರಿಗೆ ಕೊಡೋದು. ನೀವು ಪ್ರೀತಿ ಕೊಟ್ಟಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ. ಓಕೆನಾ? ಬಟ್ ನೀವಲ್ಲ ಅನುಮಾನ ಪಡಬಾರ್ದು. ಓಕೆ, ಸಮಥಿಂಗ್ ನೀವು ದಾನ ಮಾಡೋದು ನಿಮ್ದು ಹೆಲ್ಪಿಂಗ್ ಹ್ಯಾಂಡ್. ಓಕೆನಾ? ನೋಡಿ, ಹ್ಯಾಂಡ್ಸಿಗೆ ಕೊಡೋದು. ಓಕೆ, ನೀವು ರಿಸೀವ್ ಮಾಡೋದಕ್ಕಿಂತ ಕೊಡೋದು ಜಾಸ್ತಿ ಇದೆ ನಿಮ್ಮ ಕೈಗಳು ಇಲ್ಲಿ. ಓಕೆನಾ? ಸೊ ಎಷ್ಟು ಹೆಲ್ಪ್ ಕೇಳಿದವ್ರಿಗೆ ಎಷ್ಟು ಆರಾಮಾಗಿ ಒಂದು ಬ್ಲೆಸ್ ಮಾಡ್ತಾ ಹೆಲ್ಪ್ ಮಾಡ್ತಿರೋ, ಅದೇ ರೀತಿ ನಿಮಗೆ ತೊಂದರೆ ಕೊಟ್ಟವ್ರಿಗೆ ಇಲ್ಲಿ ನೋಡಿ ಒಂದು ಖಡ್ಗ ರೀತಿ ಇದೆ ಅಲ್ವಾ, ಅಷ್ಟೇ ಕೋಪದಲ್ಲಿ. ಓಕೆನಾ? ಅವ್ರಿಗೆ ರಿಟರ್ನ್ ಓಕೆನಾ ಕೊಡೋ ಅಂಥದ್ದು. ಪ್ರೀತಿಸೋರ್ಗೆ ಪ್ರೀತಿನ, ಏನಾದರೂ ದಾನ ಕೇಳಿದವ್ರಿಗೆ ದಾನನ. ಓಕೆನಾ? ನಿಮಗೆ ತೊಂದರೆನ ಕೊಡೋರಿಗೆ ರಿಟರ್ನ್ ತೊಂದರೆ. ಬಟ್ ಅವ್ರು ತುಂಬಾ ಭಸ್ಮ ಆಗ್ಬಿಡ್ತಾರೆ ನಿಮ್ಮ ತೊಂದರೆಯಿಂದ. ಓಕೆ, ಸೊ ನಿಮ್ಗೆ ಇವಾಗ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ಬೋದು ನಿಮಗೆ. ಓಕೆನಾ? ನೀವು ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡದೇ ಇದ್ರು ಅದು ಅವ್ರಿಗೆ ರಿಟರ್ನ್ ಆಗೋ ರೀತಿ ಅಂತ ಪವರ್ಸ್ ನಿಮ್ಮಲ್ಲಿದೆ. ಓಕೆ, ತುಂಬಾ ಆರಾಮಾಗಿ ನೀವು ಪ್ರತಿಯೊಂದನ್ನು ಇಲ್ಲಿ ಆ, ಪ್ರೀತಿಯಿಂದ ರಿಸೀವ್ ಮಾಡ್ಕೊಳ್ತೀರಾ. ಓಕೆನಾ? ಕೊಡುವುದು, ತೆಗೆದುಕೊಳ್ಳುವುದು, ಆ ಒಂದು ಎನರ್ಜಿನ ಇಂಪ್ರೂವ್ ಮಾಡ್ಕೋಬೇಕು. ಓಕೆ, ಹೆಲ್ಪಿಂಗ್ ಹ್ಯಾಂಡ್ ನಿಮ್ಮದು. ಓಕೆನಾ? ಸಮಥಿಂಗ್ ನೀವು ಕೆಲವೊಂದನ್ನ ದಾನ ಮಾಡೋದ್ರಿಂದ ನಿಮ್ಮ ಒಂದು ಕಾರ್ಮಿಕ್ ಲೈಫ್ ಬದಲಾಗ್ಬೋದು ಅಂತ ಇಲ್ಲಿ ನಾನು ನೋಡ್ತಿದ್ದೀನಿ. ಓಕೆ, ಸೊ ಲಾಸ್ಟ್ ಕಾರ್ಡ್ ಇಲ್ಲಿ ಶ್ರೀಬಾಲ ಬಂದಿದೆ. ಶ್ರೀಬಾಲ, ಸೊ ಶ್ರೀಬಾಲ ಈಗ ಅಂದ್ರೆ ಬಾಲ್ಯದ ನಂತರ ವಯಸ್ಸಲ್ವಾ, ತುಂಬಾ ಭಕ್ತಿ ಜಾಸ್ತಿ. ಓಕೆನಾ? ಸೊ ನಿಮ್ಗೆ ಈಗ ವಯಸ್ಸು 30 ದಾಟ್ತಿದ್ರು, 40 ಆಗ್ತಿದ್ರು. ಓಕೆನಾ? ನಿಮ್ಗೆ ಹೆದರಿಕೆ ಇಲ್ಲ ವಯಸ್ಸಾಗೋಗ್ತಿದೆ ಅನ್ನೋದು. ಯಾಕಂದ್ರೆ ನಿಮ್ಮ ಮನಸ್ಸಿನ ಮಗು ರೀತಿನೇ ಇದೆ, ಒಂದು ಬಾಲ್ಯದ ವಯಸ್ಸಿನ ಮಗು ರೀತಿನೇ ಇದೆ. ಓಕೆ, ನೀವು ಹೆದರ್ಕೊಳ್ಳೋದಿಲ್ಲ ಸಾವುಗಾಗಲಿ ನೋವುಗಾಗಲಿ. ಓಕೆನಾ? ನಿಮ್ಮ ಪವರ್ಸ್ ಅಂತದ್ದು, ನಿಮ್ದು ಹೆಲ್ಪಿಂಗ್ ಹ್ಯಾಂಡ್ ಅಂತ ಹೇಳಿದೆ ಅಲ್ವಾ, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪವರ್ ವರ್ಕ್ ಆಗಿದೆ ಅಂತ ನಿಮ್ಗೆ ಬಾಲ್ಯದಲ್ಲೇ ಗೊತ್ತಾಗಿದೆ. ನಿಮ್ಗೆ ಏನೋ ಒಂದು ಪವರ್ಸ್ ಇದೆ, ನೀವು ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಲ್ವಾ, ಯು ಆರ್ ಸ್ಪೆಷಲ್ ಅಂತ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗಿರೋದನ್ನ ನಾನು ಈ ಕಾರ್ಡಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ಭಕ್ತಿ ಬಾಲ್ಯದಿಂದಲೇ ಸ್ಟಾರ್ಟ್ ಆಗಿದೆ ಅಲ್ವಾ. ಸಮಥಿಂಗ್ ಒಂದು ವಿಗ್ರಹ ನೀವು ಸಣ್ಣ ವಯಸ್ಸಿನಿಂದ ಅಟ್ರಾಕ್ಟ್ ಆಗಿ ಅದಕ್ಕೆ ಅಭಿಷೇಕ ಮಾಡಿ. ಓಕೆನಾ? ಅದರಿಂದ ನಿಮ್ಮ ಒಂದು ಎನರ್ಜಿ ಜಾಸ್ತಿ ಆಗಿರೋದನ್ನ ನಾವಿಲ್ಲಿ ನೋಡ್ತಿದ್ದೀನಿ. ಓಕೆ, ಫೇಸ್ ರೆಡ್ ಕಲರ್, ಡ್ರೆಸ್ ರೆಡ್ ಕಲರ್. ಓಕೆನಾ? ಸೊ ತುಂಬಾ 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 ಪವರ್ಸ್ ಇದೆ ನಿಮಗೆ. ನೀವು ಅಬ್ಸರ್ವ್ ಮಾಡ್ತಿರ್ತೀರಾ, ಇದು ಹೀಗೀಗೆ ಬದಲಾಗುತ್ತೆ ಪ್ರಪಂಚ ಅಂತ. ಅದು ಹಾಗಾಗಿ ಬದಲಾಗ್ತಿರೋದನ್ನ ನೀವು ಇಲ್ಲಿ ಗಮನಿಸ್ತಿದ್ದೀರಾ. ನಿಮಗೆ ಪ್ರತಿಯೊಂದು ಗೊತ್ತು. ಓಕೆನಾ? ಮೆಡಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೂ ಆ ಪವರ್ ಜಾಸ್ತಿ ಆಗಿರೋದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆ, ಸೊ ಫೈನಲ್ ಕಾರ್ಡ್ ನಿಮಗೆ ಯಾವ ಒಂದು ಮೆಸೇಜ್ ಇದೆ. ವಾವ್, ದ ಎಂಪ್ರಯರ್ ಬಂದಿದೆ ಇಲ್ಲಿ. ಎಲ್ಲ ಪ್ರಾಬ್ಲಮ್ಸ್ನು ಕ್ಲಿಯರ್ ಮಾಡಿ, ಎಲ್ಲ ನೆಗೆಟಿವ್ ಆಗಿರುವಂತಹ ನಿಮ್ಮ ಒಂದು ಮನೆ, ನಿಮ್ಮ ಭೂಮಿಗೆ, ನಿಮ್ಮ ಮನೆಗೆ, ನಿಮ್ಮ ಒಂದು ವರ್ಕ್ ಪ್ಲೇಸ್ಗೆ ಆಗಿರುವಂತಹ ಒಂದು ನೆಗೆಟಿವ್ ಬ್ಲ್ಯಾಕ್ ಮ್ಯಾಜಿಕ್ ದೃಷ್ಟಿನ ರಿಮೂವ್ ಮಾಡಿ ನೀವು ಎಂಪ್ರಯರ್ ಸ್ಥಾನದಲ್ಲಿ ಕ್ವೀನ್ ಆಗಿ ಇರ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ನಿಮಗೆ ಕಾಳಿಮಾರವರಿಂದ ಬ್ಲೆಸ್ಸಿಂಗ್ಸ್ ಇದೆ. ಓಕೆನಾ? ಸೊ ತುಂಬಾ ಪಾಸಿಟಿವ್ ಆಗಿ ಬಂದಿದೆ ಕಾರ್ಡ್. ಸೊ ಯಾರು ರೆಡ್ ಕಲರ್ ಸ್ಟೋನ್ಸ್ನ ಸೆಲೆಕ್ಟ್ ಮಾಡಿದ್ದೀರಾ. ಓಕೆನಾ? ಸೊ ನಿಮಗೆ ಏನು ಹೇಳೋಕೆ ಇಷ್ಟಪಡ್ತಿದ್ದೀನಿ ಅಂದರೆ ಈ 3 ಕಾರ್ಡ್ಸ್ ಪ್ರಕಾರ. ಓಕೆನಾ? ನಿಮಗೆ ಗೊತ್ತು ನಿಮ್ಮ ಮಾತುಗಳಲ್ಲಿ ಒಂದು ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಅದನ್ನ ಪಾಸಿಟಿವ್ ಆಗಿ ಯೂಸ್ ಮಾಡಿ. ದಕ್ಷಿಣೆ ನೀವು ಎಷ್ಟು ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಡಬಲ್ ಆಗುತ್ತೆ ನೀವು ಹೆಲ್ಪ್ ಮಾಡುವಂತಹ ಪವರು. ಓಕೆ, ಶ್ರೀಬಾಲ ನಿಮಗೆ ಏಜ್ ಆಗ್ತಾ ಇರ್ಬೋದು. ಓಕೆನಾ? ಬಟ್ ನಿಮಗೆ ಗೊತ್ತು, ನಿಮ್ಮ ಇನ್ನರ್ ವಾಯ್ಸ್ಗೆ ಗೊತ್ತು. ಓಕೆನಾ? ನೀವು ಅದಕ್ಕೆಲ್ಲ ಹೆದರ್ಕೊಳ್ಳೋದಿಲ್ಲ, ಏಜ್ ಆಗೋದ್ರ ಬಗ್ಗೆ ಹೆದರ್ಕೊಳ್ಳೋದಿಲ್ಲ. ಒಂದು ಇಂಟೆನ್ಷನ್ ನಿಮ್ಮದು ತುಂಬ ಚೆನ್ನಾಗಿದೆ. ಓಕೆನಾ? ನಾನು ಈ ಒಂದು ಕಾರ್ಯ ಮುಗಿಸ್ತೀನಿ. ಓಕೆನಾ? ನನ್ನ ಲೈಫ್ ಪರ್ಪಸ್ ಏನಿದೆ ಅದನ್ನ ನಾನು ತಿಳ್ಕೊಳ್ತೀನಿ. ಓಕೆನಾ? ನೀವು ಬಾಲ್ಯದ ವಯಸ್ಸಿನಲ್ಲಿ ನೆನೆದ ಮ್ಯಾನಿಫೆಸ್ಟ್ ಮಾಡ್ದ ನಿಮಗೆ ಗೊತ್ತಿಲ್ದಿರ ನೀವು ಆಲೋಚನೆ ಮಾಡ್ದ ಪ್ರತಿಯೊಂದು ಇವಾಗ ರಿಯಾಲಿಟಿಯಲ್ಲಿ ನಡೀತಿದೆ. ಓಕೆನಾ? ಅದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ರೀಡಿಂಗು. ಥ್ಯಾಂಕ್ ಯು ಸೋ ಮಚ್. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ಗ್ರೀನ್ ಕಲರ್ ಸ್ಟೋನ್, ಓಕೆನಾ, ಗ್ರೀನ್ ಕಲರ್ ಈ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ. ಓಕೆ, ಸೊ ನೀವು ಲೈಫಲ್ಲಿ ಬದಲಾವಣೆನ ಬಯಸುವಂತಹ ವ್ಯಕ್ತಿಗಳು ಅಂತ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆನಾ? ಸೊ ಒಂದು ಹೀಲಿಂಗ್ ಪ್ರೊಸೆಸ್, ನೀವು ಸದ್ಯಕ್ಕೆ ಯಾವುದೋ ಒಂದು ಲೈಫ್ ಹೀಲಿಂಗ್, ರೇಖಿ ಹೀಲಿಂಗ್, ಓಕೆನಾ, ಚಕ್ರಸ್ ಹೀಲಿಂಗ್,
ಅಥವಾ ಗ್ರೀನ್ ಕಲರ್ ಸಮಥಿಂಗ್ ಕ್ರಿಸ್ಟಲ್ಸ್‌ನ ತಗೊಂಡಿದ್ದೀರಾ ಅಲ್ವಾ? ಆ ರೀತಿ ಒಂದು ಎನರ್ಜಿ ನಾನಿಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆ. ಅಂದ್ರೆ ಪ್ರತಿಯೊಂದನ್ನು ಮ್ಯಾಜಿಕಲ್ ಆಗಿ ಬದಲಾಯಿಸ್ಬಿಡೋಣ. ನಿಮ್ಮ ತಂದೆ-ತಾಯಿ ಆರೋಗ್ಯ ಸರಿ ಇಲ್ಲ ಅಂದ್ರೆ ಮ್ಯಾಜಿಕಲಿ ಬದಲಾಯಿಸ್ಬಿಡೋದು ಅಲ್ವಾ? ನಿಮ್ಮ ಲೈಫ್ ಚೆನ್ನಾಗಿಲ್ಲ ಅಂದ್ರೆ ಮ್ಯಾಜಿಕಲಿ ಓಕೆನಾ ಹೀಲ್ ಮಾಡಿ ಬದಲಾಯಿಸ್ಬಿಡೋದು ಅಂತ ಒಂದು ಎನರ್ಜಿನ ಇಲ್ಲಿ ಹೊಂದಿದ್ದೀರಾ. ಓಕೆ. ಗ್ರೀನ್ ನಿಮ್ಮ ಫೇವ್ರೆಟ್ ಕಲರ್, ನಿಮ್ಮ ಹಾರ್ಟ್ ಚಕ್ರಗೆ ಸಂಬಂಧಪಟ್ಟಿದ್ದು ಇದು. ಓಕೆನಾ. ಅಂದ್ರೆ ಫಸ್ಟ್ ಒಂದು 3 ಚಕ್ರಾಸ್ ತುಂಬಾ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಬ್ಲಾಕ್ ಆಗಿದೆ ಅಂದ್ರೆ ಹಾರ್ಟ್ ಚಕ್ರ ಬ್ಲಾಕ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾರ್ಟ್ ಚಕ್ರ ತುಂಬಾ ಟಾಸ್ಕ್ ಕೊಡುತ್ತೆ ಕಂಪ್ಲೀಟ್ ಮಾಡೋದಕ್ಕೆ. ಅದ್ರ ಮೇಲೆ ತುಂಬಾ ವರ್ಕ್ ಮಾಡಬೇಕಾಗಿರುತ್ತೆ. ಸೊ ನೀವು ತುಂಬಾ ಇನ್ನರ್ ವರ್ಕ್ ಅಂದ್ರೆ ಬುಕ್ಸ್ ಓಕೆನಾ, ಬೇಲೀಫ್ ಟೆಕ್ನಿಕ್, ಮೆಡಿಟೇಷನ್, ಸಮಥಿಂಗ್, ಹರಕೆ ಹೊತ್ಕೊಂಡಿರೋದು, 108 ಸಲ ಪ್ರದಕ್ಷಿಣೆ ಹಾಕೋದು, ಓಕೆನಾ, ಏನಾದರೂ ಒಂದು ಮಾಡಿ ಪಾಸಿಟಿವಿಟಿಯಾಗಿ ಲೈಫ್ನ ಬದಲಾಯಿಸ್ಕೊಳ್ಳೋದಕ್ಕೆ ಓಕೆನಾ ಇಚ್ಛೆ ಪಡುವಂತಹ ವ್ಯಕ್ತಿಗಳು. ಓಕೆನಾ, ಅದನ್ನು ನಾನು ಇಲ್ಲಿ ನೋಡ್ತಿದ್ದೀನಿ. ಕೆಲಸ ಆಗಿಲ್ಲ ಅಂತ ಬೇಜಾರು ಮಾಡ್ತಾ ಹೋಗೋದಿಲ್ಲ, ಹಾಗಂದ್ಬಿಟ್ಟು ಕೆಲಸ ಬಿಟ್ಬಿಡೋದಿಲ್ಲ, ಅದಕ್ಕಾಗಿ ಅಳ್ತಾ ಕುತ್ಕೊಳ್ಳೋದಿಲ್ಲ ನೀವು. ಪ್ರೀತಿ ವಿಚಾರ, ಮನಿ ವಿಚಾರ, ಕೆರಿಯರ್ ವಿಚಾರ, ಹೆಲ್ತ್ ವಿಚಾರ, ಎನಿಥಿಂಗ್, ಅದಕ್ಕಾಗಿ ಎಷ್ಟು ಎಫರ್ಟ್ ಆಗುತ್ತೋ ಅಷ್ಟು ಎಫರ್ಟ್ನ ಹಾಕಿ ಓಕೆನಾ ಈ ಕಡೆ ಪ್ರಾಕ್ಟಿಕಲಿ ವರ್ಕ್ ಮಾಡ್ತಿರ್ತೀರಾ ಆ್ಯಂಡ್ ಸ್ಮಾರ್ಟಾಗಿ ಸ್ಪಿರಿಚುವಲಿ ಎನರ್ಜಿನ ಹೀಲ್ ಮಾಡ್ಕೊಳ್ತಾ ಇರ್ತೀರಾ. ಈ ಕಡೆ ಬಿಸ್ನೆಸ್ ಮಾಡ್ತಿರ್ತೀರಾ ಓಕೆನಾ. ಬಿಸ್ನೆಸ್ ಸರಿ ಆಗ್ತಿಲ್ಲ ಅಂದರೆ ಸ್ಪಿರಿಚುವಲಿ ಕ್ರಿಸ್ಟಲ್ಸ್ನ ತಗೊಳ್ಳೋದು ಅಲ್ವಾ, ಮೆಡಿಟೇಷನ್ ಮಾಡೋದು, ಹೇಗೆ ಹೇಗೆ ಬದಲಾಯಿಸ್ಕೋಬೋದು ಓಕೆನಾ. ಮನೆ ವಾಸ್ತು ಚೆನ್ನಾಗಿಲ್ಲ ಅಂದರೆ ಮನೇನ ಬಿಟ್ಬಿಟ್ಟು ಹೋಗೋದಿಲ್ಲ ನೀವು. ನೀವೇನು ಮಾಡ್ತೀರಾ, ಅಲ್ಲೇ ಇದ್ದು ಏನೋ ಒಂದು ಮಾಡಿ ಬಂದಿದ್ದ ಕಷ್ಟಗಳನ್ನೆಲ್ಲ ಓಕೆನಾ ರಿಲೀಟ್ ಮಾಡ್ತಾ ಹೋಗಿ ಬದಲಾಯಿಸ್ಕೊಂತೀರಾ. ವಾಸ್ತುನೇ ಬದಲಾಯಿಸ್ಬಿಡ್ತೀರಾ ಮನೆದು ಅಂತ ಒಂದು ಕೆಪಾಸಿಟಿ ಇದೆ. ಓ ವಾವ್, ಮಹಾಕಾಳಿ ಮಹಾಕಾಳಿ ನಿಮಗೆ ತುಂಬ ತುಂಬ ಪವರ್ಫುಲ್ ಕಾರ್ಡ್ ಬಂದಿದೆ ಇಲ್ಲಿ. ಸೊ ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ ರಕ್ಷಣೆ ಓಕೆನಾ, ಧೈರ್ಯ ಓಕೆನಾ, ದೊಡ್ಡ ಬದಲಾವಣೆ ಅಂತ ಹೇಳುತ್ತೆ ಓಕೆನಾ. ನಿಮ್ಮ ಜೀವನದಲ್ಲಿ ಒಂದು ಕಾರ್ಮಿಕ್ ಒಂದು ಒಂದು ಕಾರ್ಮಿಕ್ ತೊಂದರೆಗೆ ನೀವು ಒಳಗಾಗಿದ್ದೀರಲ್ವಾ, ಅದೇ ನಿಮಗೆ ಈಗ ಪಾಸಿಟಿವ್ ಆಗಿ ಬದಲಾಗುವಂತಹ ಅವಕಾಶಗಳನ್ನ ಇಲ್ಲಿ ಕೊಡ್ತಿದೆ ಓಕೆನಾ. ನೆಕ್ಸ್ಟ್ ನ್ಯೂ ಚಾಪ್ಟರ್ ಬಿಗಿನ್ಸ್ ಅಂತ ಓಕೆನಾ, ಪುನರ್ಜನ್ಮ ಅಂತ ಹೇಳ್ತೀವಲ್ಲ ಅಂತ ಒಂದು ಕಾರ್ಡ್. ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ, ಟಾಕ್ಸಿಕ್ ಪೀಪಲ್ಸ್ ಇಂದ, ನಿಮ್ಮ ವಾಸ್ತು ಪ್ರಾಬ್ಲಮ್ ಇಂದ, ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಇಂದ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇರುವಂತಹ ಥರ್ಡ್ ಪಾರ್ಟಿ ಅದರಿಂದ ಏನು ಇಷ್ಟು ದಿನ ತೊಂದರೆಗಳನ್ನ ಪಟ್ಟಿದ್ದೀರಾ ಅದರಿಂದ ಬದಲಾವಣೆ ಸಿಗ್ತಿದೆ ಅನ್ನೋ ಮೆಸೇಜ್ ಇಲ್ಲಿದೆ ಓಕೆನಾ. ಈ ಒಂದು ಲೈಫಲ್ಲಿ ತುಂಬಾನೇ ಕಲ್ತು ಬಿಟ್ಟಿದ್ದೀರಾ, ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ನೀವಿಲ್ಲಿ ಓಕೆನಾ. ಸೊ ತುಂಬಾ ನೊಂದಿರೋ ವ್ಯಕ್ತಿಗೆ ಬ್ಯಾಡ್ ನ್ಯೂಸ್ ಹೇಳಿದ್ರೆ ಓಕೆನಾ ಅಂತ ಎಫೆಕ್ಟ್ ಇರೋದಿಲ್ಲ. ಅಷ್ಟು ನೊಂದಿದ್ದೀರಾ ನೀವು. ತುಂಬಾ ಖುಷಿಯಾಗಿರುವಂತಹ ವ್ಯಕ್ತಿಗೆ ಹೋಗಿ ಬ್ಯಾಡ್ ನ್ಯೂಸ್ ಹೇಳಿದ್ರೆ ಸಡನ್ ಆಗಿ ಎಮೋಷನ್ ಚೇಂಜ್ ಆಗ್ಬಿಡುತ್ತೆ, ಎನರ್ಜಿ ಚೇಂಜ್ ಆಗ್ಬಿಡುತ್ತೆ. ಬಟ್ ನೀವು ಖುಷಿ ಎಮೋಷನ್ ಬಂದ್ರು, ನೋವು ಎಮೋಷನ್ ಬಂದ್ರು ಓಕೆನಾ ತಡ್ಕೊಳ್ಳೋಂತಹ ಕೆಪಾಸಿಟಿ ಬಂದ್ಬಿಟ್ಟಿದೆ ಇವಾಗ ನಿಮ್ಗೆ. ಅಷ್ಟು ಲೆಸನ್ ಕಲ್ತು ಬಿಟ್ಟಿದ್ದೀರಾ, ಅಷ್ಟು ನೊಂದು ಬಿಟ್ಟಿದ್ದೀರಾ ಓಕೆನಾ. ನಿಮ್ಗೆ ಈ ನೋವು ತುಂಬಾ ಕಾಮನ್ ಆಗ್ಬಿಟ್ಟಿದೆ ಲೈಫಲ್ಲಿ. ಇದೆ ನೋಡಿ, ನೀವು ಮತ್ತಷ್ಟು ಸ್ಟ್ರಾಂಗ್ ಆಗೋದಕ್ಕೆ, ಪವರ್ಫುಲ್ ಆಗೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ನಿಮ್ಮ ಸೋಲ್ ಪವರ್ಫುಲ್ ಆಗಿದೆ, ನಿಮ್ಮ ಮೈಂಡ್ ಸೆಟ್ ಪವರ್ಫುಲ್ ಆಗಿದೆ, ನಿಮ್ಮ ಚಕ್ರಾಸ್ ಇಲ್ಲಿ ಪವರ್ಫುಲ್ ಆಗಿದೆ, ನೀವು ಇಲ್ಲಿ ಪವರ್ಫುಲ್ ಆಗಿದ್ದೀರಾ ಓಕೆನಾ. ಇನ್ನು ನಿಮ್ಮ ಲೈಫಲ್ಲಿ ಯಾವ ಒಂದು ಸನ್ನಿವೇಶ ಬಂದ್ರೂ ನಿಮ್ಮ ಡಿಸಿಷನ್ನೇ ಫೈನಲ್ ಡಿಸಿಷನ್ ಆಗಿರುತ್ತೆ ಓಕೆನಾ. ನೀವು ಪ್ರೀತಿ ಮಾಡೋದಕ್ಕೂ ರೆಡಿ, ದ್ವೇಷ ಮಾಡೋದಕ್ಕೂ ರೆಡಿ, ಆ ವ್ಯಕ್ತಿ ಬಂದ್ರೆ ಜೊತೆಲಿ ಇರೋದಕ್ಕೂ ರೆಡಿ, ಅವ್ರು ಇಲ್ದಿರ ಇರೋದಕ್ಕೂ ರೆಡಿ. ಅಷ್ಟು ಸ್ಟ್ರಾಂಗ್ ಪವರ್ಫುಲ್ ವುಮೆನ್, ದ ಸೂಪರ್ ವುಮೆನ್ ನೀವಾಗಿದ್ದೀರಾ. ಹುಡುಗ ನೋಡ್ತಿರ್ಬೋದು ಓಕೆನಾ, ನೀವು ಪವರ್ಫುಲ್ ಆಗಿದ್ದೀರಾ. ಒಂದ್ಸಲ ಮೋಸ ಹೋಗಿರ್ಬೋದು ಪ್ರೀತಿ ವಿಚಾರದಲ್ಲಿ, ಒಬ್ಬ ವ್ಯಕ್ತಿ ವಿಚಾರದಲ್ಲಿ ಅಲ್ವಾ, ಬಟ್ ಇದರಿಂದ ನೀವು ಕಲ್ತಿದ್ದೀರಾ, ಸ್ಟ್ರಾಂಗ್ ಆಗಿದ್ದೀರಾ ಅಲ್ವಾ. ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ ಓಕೆ. ಸೊ ನೋಡೋಣ ಯಾವ ಯಾವ ಮೆಸೇಜ್ ಇದೆ ನಿಮಗೆ ಅಲ್ವಾ. ಹಳಿಮಾರವರಿಂದ ನಿಮ್ಮ ಲವ್, ರಿಲೇಶನ್ಶಿಪ್, ಮನಿ, ಹೆಲ್ತ್ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಯಾವ ಒಂದು ಮೆಸೇಜ್ ಇದೆ ನೋಡೋಣ. ಎಸ್, ಎಲ್ಲರೂ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಕಾಳಿಮಾ ಅಂತ ಓಕೆ. ಸೊ ಇಲ್ಲಿ ಕಾರ್ಡ್ಸ್ ಎಲ್ಲ ತುಂಬಾ ರಿವರ್ಸ್ ಬರ್ತಿದೆ. ಸದ್ಯದ ಎನರ್ಜಿನ ನಾನಿಲ್ಲಿ ನೋಡ್ತಿದ್ದೀನಿ ಓಕೆ. ಸೊ ಗಲಾಟೆಗಳು, ಗೊಂದಲಗಳು ನಿಮ್ಮ ಆಸ್ತಿ ವಿಚಾರದಲ್ಲಿ, ನಿಮ್ಮ ಹೆಲ್ತ್ ವಿಚಾರದಲ್ಲಿ, ನಿಮ್ಮ ಪ್ರೀತಿ ವಿಚಾರದಲ್ಲಿ, ನಿಮ್ಮ ಜಾಬ್ ಪ್ಲೇಸಲ್ಲಿ, ಸದ್ಯಕ್ಕೆ ನೀವೇ ಯಾವ ಒಂದು ಫೀಲ್ಡಲ್ಲಾದರೂ ಆಗಲಿ ನಿಮಗೆ ವಿರುದ್ಧವಾಗಿ ಮಾತಾಡೋರಿದ್ದಾರೆ ಅಲ್ವಾ. ನಿಮಗೆ ರೆಸ್ಪೆಕ್ಟ್ ಕಡಿಮೆ ಇದೆ ಅಲ್ವಾ. ಎಲ್ಲಿ ನೋಡಿದ್ರು ಶತ್ರುಗಳು ಅಲ್ವಾ. ಎಲ್ಲಿದ್ದಾರೆ ದುಶ್ಮನ್ ಅಂದರೆ ಅವ್ರು ತುಂಬ ಇದ್ದಾರೆ ಅಂತ ಓಕೆನಾ. ನಿಮ್ಮನ್ನು ಒಳ್ಳೇದಾಗಿ ಹೊಗಳೋರೆ ನಿಮ್ಮ ಒಂದು ಶತ್ರುಗಳಾಗಿ ಬದಲಾಗೋದು ಅಲ್ವಾ. ನಿಮಗೆ ಕಂಡುಹಿಡಿಯೋದಕ್ಕೆ ಇಲ್ಲಿ ಕಷ್ಟ ಆಗ್ಬಿಡ್ತಿದೆ. ಲೆಸ್ ಇಸ್ ಸ್ಟ್ರಕ್ ಕಾರ್ಡ್, ಸ್ಟ್ರಕ್ ಸಿಚುವೇಶನ್ ಬಂದಿದೆ
ಕಣ್ಣಿಗೆ ಬಟ್ಟೆ ಕಟ್ಕೊಂಡು ರೆಡ್ ಕಲರ್ ಡ್ರೆಸ್ ಹಾಕೊಂಡು ಕಟ್ ಹಾಕಿದ್ದಾರೆ ಈ ವ್ಯಕ್ತಿನ ಅಲ್ವಾ. ಈ ಕಡೆ ನೀರು ಅಲ್ಲ ಭೂಮಿ ಅಲ್ಲ ಅಂತ ಪ್ರದೇಶದಲ್ಲಿ ನಿಂತಿದೆ. ಓಕೆನಾ. ಯಾರ ಸ್ವರೂಪ ಯಾವುದು, ಯಾರು ನಿಜವಾದವರು? ಇಷ್ಟು ದಿನ ಪ್ರೀತಿಸೋದವರ ಪ್ರೀತಿನೇ ಸುಳ್ಳ, ಇಷ್ಟು ದಿನ ನಂಬಿದವರ ನಂಬಿಕೆನೇ ಸುಳ್ಳ, ತಾಯಿನೇ ಮೋಸನ, ತಂದೆನೇ ಮೋಸನ, ಇವನ್ನ ನಾನು ನಂಬಿದ್ದು, ಇವಳನ್ನ ನಾನು ನಂಬಿದ್ದು. ಓಕೆನಾ. ಅಫ್ಕೋರ್ಸ್ ನೀವು ನಂಬ್ತಿರೋ ದೇವ್ರ ಮೇಲೇನು ನಿಮ್ಗೆ ಅನುಮಾನ ಬಂದ್ಬಿಟ್ಟಿದೆ. ಅದನ್ನ ನಾನು ಇಲ್ಲಿ ನೋಡಿದೀನಿ. ಯು ಆರ್ ನೌ ಸ್ಟ್ರಕ್. ನೋ ಡಿಸಿಷನ್. ರಾಂಗ್ ಆಗಿ ತಗೊಳ್ಳೋದಕ್ಕೂ ಆಗ್ತಾ ಇಲ್ಲ, ಗುಡ್ ಆಗಿ ತಗೊಳ್ಳೋದಕ್ಕೂ ಆಗ್ತಾ ಇಲ್ಲ. ಟೋಟಲಿ ವೇಸ್ಟ್ ಲೈಫ್ ಅನ್ನೋ ಒಂದು ಸಿಚುವೇಶನ್ಗೆ ಬಂದಿದ್ದೀರಾ ಅಲ್ವಾ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ 5 ಆಫ್ ಪೆಂಟಿಕಲ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಸಮಥಿಂಗ್ ನೀವು ಒಂದನ್ನ ಬಿಟ್ಟು ಮೂವ್ ಆನ್ ಆಗ್ಬೇಕು ಲೈಫಲ್ಲಿ. ಒಂದು ರಿಲೇಶನ್ಶಿಪ್ನೋ, ಒಂದು ಮನೆನೋ, ಒಂದು ಏನದು ನಿಮ್ಮ ಬಿಸ್ನೆಸ್ ಪ್ಲೇಸ್ನೋ, ಒಂದು ಊರ್ನೋ, ಸಮಥಿಂಗ್ ನಿಮ್ಗೆ ಇಷ್ಟ ಆಗಿರೋ ಒಂದನ್ನ ಬಿಟ್ಟು ಓಕೆನಾ ಮುಂದೆ ಹೋಗುವಂತಹ ಪರಿಸ್ಥಿತಿಗಳು ಇದೆ. ಬಟ್ ನೀವು ಹೋಗೋದಿಲ್ಲ. ಯಾಕೆ ಇದು ರಿವರ್ಸ್ ಬಂದಿದೆ. ಓಕೆನಾ. ನೀವು ಹೋಗೋದಿಲ್ಲ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಅದಕ್ಕೆ ನಿಮ್ಗೆ ಇಲ್ಲಿ ತುಂಬಾ ಗೊಂದಲಗಳು, ಗಲಾಟೆಗಳು ಆಗ್ತಿದೆ. ಸೊ ಇವಾಗ ನಿಮ್ಮ ಆಸ್ತಿ ಇದೆ, ಅದು ನಿಮ್ದೇ ಅಂತ ನಿಮ್ಗೆ ಗೊತ್ತು, ಬಟ್ ಅದು ನಿಮ್ದು ಆಗಿಲ್ಲ, ಅದರಿಂದ ನಮ್ಗೆ ತೊಂದರೆ ಆಗಿದೆ. ಸೊ ನೀವು ಅದನ್ನ ಬಿಟ್ಟು ಹೋಗ್ಬೇಕು. ಬಿಟ್ಟು ಹೋದಾಗೆ ಇದ್ದೀರಾ, ಬಟ್ ಅದನ್ನ ನೀವು ಬಿಟ್ಟಿಲ್ಲ. ವಾಸ್ತು ಪ್ರಾಬ್ಲಮ್ ಇದೆ, ಮನೇನ ಬಿಟ್ಟು ಹೋಗ್ಬೇಕು, ಬಿಟ್ಟು ಹೋಗಿಲ್ಲ. ಪ್ರಾಬ್ಲಮ್ ಇದ್ರು, ನೋವಿದ್ರು, ಕಷ್ಟ ಇದ್ರು, ಅದೇ ಪ್ರೀತಿಯಲ್ಲಿದ್ದೀರಾ, ಅದೇ ವ್ಯಕ್ತಿ ಜೊತೆ ಇದ್ದೀರಾ, ಅದೇ ಮನೆಯಲ್ಲಿದ್ದೀರಾ ಅಲ್ವಾ. ಆ ಒಂದು ಎನರ್ಜಿನ ಇಲ್ಲಿ ಕಾಳಿಮ ಅಬ್ಸರ್ವ್ ಮಾಡಿದ್ದಾರೆ. ಓಕೆ. ದ ಚಾರಿಟಿಲಿ ರಿವರ್ಸ್ ಬಂದು ಏನ್ ಹೇಳುತ್ತೆ ಅಂದ್ರೆ ಓಕೆನಾ, ಸದ್ಯಕ್ಕೆ 7 ಜುಲೈವರೆಗೂ ಈ ಒಂದು ಪರಿಸ್ಥಿತಿಗಳು ಹಾಗೆ ಇರುತ್ತೆ. ನೀವೇನು ಎಲ್ಲ ನಿಮ್ಮ ಪರವಾಗಿ ಬದಲಾಗ್ತಿಲ್ಲ ಅಂತ ಡಿಸೈಡ್ ಆಗಿದ್ದೀರಾ, ಅದೆಲ್ಲ ಹೌದು ಹಾಗೆ ಇರುತ್ತೆ. ಬದಲಾವಣೆಯಲ್ಲಿ ತುಂಬಾ ಕಷ್ಟ ಇದೆ. ಓಕೆನಾ. ಇಲ್ಲಿ ನೋಡಿ, ಕಾಳಿಮಾರವರು ನಿಮಗೆ ನೀಡಿರುವ ಕಾರ್ಡ್ ಅಲ್ಲಿ ಮಹಾಕಾಳಿ, ದಿಸ್ ಇಸ್ ನಾಟ್ ನಾರ್ಮಲ್ ಕಾಳಿ. 7 6 + 1 7 7 7 ಕೇತು ರಿಲೇಟೆಡ್ ಇಶ್ಯೂಸ್. ಓಕೆನಾ. ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. 2 ಹ್ಯಾಂಡ್ಸ್ ಇದ್ರೆ ವರ್ಕ್ ಮಾಡೋದು ಕಷ್ಟ, ತುಂಬಾ ಹ್ಯಾಂಡ್ಸ್ ಇದೆ ಇಲ್ಲಿ, ವರ್ಕ್ ಮಾಡೋದು ಈಸಿ. 2 ಕಷ್ಟ ಇದ್ರೆ ತಡ್ಕೊಳ್ಳೋದು ಓಕೆ, ತುಂಬಾ ಕಷ್ಟಗಳಿದೆ. ಆದ್ರೂ ನೀವು ಎಷ್ಟು ಕಷ್ಟ ಬಂದ್ರು ತಡ್ಕೊಳ್ಳೋ ಕೆಪಾಸಿಟಿ ನಿಮ್ಗಿದೆ. ಎಷ್ಟು ನಿಮ್ಗೆ ತೊಂದರೆ ಕೊಡೋರು ಬಂದ್ರು, ನಿಮ್ಮ ಪ್ರೀತಿ ವಿಚಾರ, ಮನಿ ವಿಚಾರ, ಹೆಲ್ತ್ ವಿಚಾರ, ಆಸ್ತಿ ವಿಚಾರ, ಓಕೆನಾ, ನಿಮ್ಮ ನೆಮ್ಮದಿ, ಪ್ರತಿಯೊಂದರಲ್ಲೂ ಪ್ರಾಬ್ಲಮ್ ಬಂದ್ರು ತಡ್ಕೊಳ್ಳೋ ಶಕ್ತಿ ನಿಮ್ಗೆ ಇದೆ. ಅದಕ್ಕೆ ಇಲ್ಲಿ ತುಂಬಾ ಹ್ಯಾಂಡ್ಸ್ ಇದಾವೆ. ಸಹನೆ ಜಾಸ್ತಿ, ತಾಳ್ಮೆ ಜಾಸ್ತಿ ನಿಮ್ಗೆ. ಹೆದರ್ಕೊಳ್ಳೋದಿಲ್ಲ ನೀವು. ಸದ್ಯಕ್ಕೆ ನೀವು ಈ ಕಾರ್ಮಿಕ್ನ ಅನುಭವಿಸ್ಲೇಬೇಕು. ಜುಲೈವರೆಗೂ ನೀವಿದು ಆನ್ ಅಂಡ್ ಆಫ್ ಇಶ್ಯೂಸ್. ಸೊ ಇಲ್ಲ ಆನ್ ಅಂಡ್ ಆಫ್ ಇಲ್ಲ, ಆನ್ ಅನ್ನೋದು ತುಂಬಾ ಲೋ ಇದೆ, ಬಿಕಾಸ್ ರಿವರ್ಸ್ ಬಂದಿದೆ. ಆನ್ ಅಂಡ್ ಆಫ್ ಹೇಳೋದಕ್ಕೆ ಆಗೋದಿಲ್ಲ ಈ ಕಾರ್ಡ್. ಓಕೆನಾ. ನಿಮ್ಮ ರಥ ಮುಂದಕ್ಕೆ ಹೋಗ್ತಿಲ್ಲ. ನೀವು ಪಾಸಿಟಿವ್ ಕಡೆ ಆಗ್ಲಿ ಹೋಗೋದಿಕ್ಕೂ ನಿಮ್ಗೆ ಅವಕಾಶಗಳು ಬರ್ತಾ ಇಲ್ಲ. ಓಕೆನಾ. ನೆಗೆಟಿವ್ ಕಡೆ ಅಂದ್ರೆ ಅದನ್ನ ಬಿಟ್ಟು ಮೂವ್ ಆನ್ ಆಗೋದಿಕ್ಕೆ, ಆ ರಿಲೇಶನ್ಶಿಪ್ ನ ಬಿಟ್ಟು, ಆ ವ್ಯಕ್ತಿನ ಬಿಟ್ಟು, ಆ ಮನೇನ ಬಿಟ್ಟು, ಆ ಒಂದು ಬಿಸ್ನೆಸ್ ಪ್ಲೇಸ್ ನ ಬಿಟ್ಟು ಮೂವ್ ಆನ್ ಆಗೋದಕ್ಕೂ ಆಗ್ತಾ ಇಲ್ಲ. ಪಾಸಿಟಿವ್ ಆಗೋದಕ್ಕೂ ಆಗ್ತಾ ಇಲ್ಲ, ಬಿಟ್ಟು ಹೋಗೋದಕ್ಕೂ ಆಗ್ತಾ ಇಲ್ಲ. ಆ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ ಅಲ್ವಾ. ಸೊ ಅದು ಬದಲಾಗುತ್ತೆ ಜೀವನ. ಬಟ್ ನೀವಿನ್ನು ಮೇ ಜೂನ್ ಜುಲೈ 3 ತಿಂಗಳು, 7 ಮೀನ್ಸ್ ಜುಲೈ ವರೆಗೂ ಇದು ಹಾಗೆ ಇರುತ್ತೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ದ ವರ್ಲ್ಡ್ ಕಾರ್ಡ್ ಇಲ್ಲಿ ರಿವರ್ಸ್ ಬರ್ತಿದೆ. ನಿಮ್ಗೆ ಗಾಡ್ ಬ್ಲೆಸ್ಸಿಂಗ್ಸ್ ಇಲ್ಲ, ಒಂದು ಪ್ರೊಟೆಕ್ಷನ್ ಇಲ್ಲ, ನೀವ್ ಅನ್ಕೊಳ್ತಿರೋ ರೀತಿ ಯಾವುದು ಆಗೋದಿಲ್ಲ. ವರ್ಲ್ಡ್ ಕಾರ್ಡ್ ಬದಲಾಗೋ ಚಾನ್ಸಸ್ ಇದೆ. ಸದ್ಯದ ಎನರ್ಜಿ ಮುಂದೆ ಬದಲಾಗುತ್ತೆ. ವರ್ಲ್ಡ್, ಫ್ರೀಡಮ್, ಹ್ಯಾಪಿನೆಸ್, ಕಂಫರ್ಟ್, ಗುಡ್ ಹೆಲ್ತ್, ಪ್ರತಿಯೊಂದು ಬದಲಾಗುತ್ತೆ. ಸದ್ಯಕ್ಕೆ ಎನರ್ಜಿ ಇಲ್ಲ. ಓಕೆನಾ. ಯಾಕೆ ಈ ರೀತಿ ಬರ್ತಿದೆ ಕಾರ್ಡ್ಸ್ ನಿಮ್ಗೆ? ಓಕೆನಾ. ಕಾಳಿಮಾಯವನ್ನ ಕೇಳೋಣ ನಾವು. ಓಕೆ, ಲೆಟ್ಸ್ ಆಸ್ಕ್ ಕಾಳಿಮನ. ಕೇಳಿ ಎಲ್ಲಾರು. ಓಕೆನಾ, ನೋಡೋಣ. ಎಸ್, ವೆರಿ ಗುಡ್, ಚೆನ್ನಾಗಿ ಕಲೆಕ್ಟ್ ಮಾಡ್ತಿದ್ದೀರಾ. ಸೊ ಕಮಲಾ ದೇವಿ, ಎಸ್. ಓಕೆ, ನಾವು ಇಲ್ಲಿ 4 ಕಾಳಿಮಾರವರ ಇನ್ಫಾರ್ಮೇಶನ್, ನಿಮ್ಮ ಲೈಫ್ಗೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ಮೆಸೇಜ್ ಇದೆ ಅಂತ ನಾವಿಲ್ಲಿ 4 ಕಾರ್ಡ್ಸ್ನ ಓಕೆನಾ ನೀವೇ ಕಲೆಕ್ಟ್ ಮಾಡಿದ್ದೀರಾ. ಓಕೆನಾ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್. ಸೊ ಇಲ್ಲಿ ಕಮಲಾದೇವಿ, ಓಕೆನಾ, 2 5 7 ಅಗೇನ್ 7 ಅನ್ನೋ ನಂಬರ್ ನೋಡ್ಬೋದು ನೀವಿಲ್ಲಿ. ಓಕೆನಾ. ಸೊ ಕಮಲಾದೇವಿ, ಈ ಕಾರ್ಡ್ ಓಕೆನಾ, ಕಮಲದ ಹೂ ಹರಡೋದು ಅಲ್ವಾ. ಅಂದ್ರೆ ಕಷ್ಟಗಳೆಲ್ಲ ಹೋಗಿ ಗುಡ್ ನ್ಯೂಸ್, ಹ್ಯಾಪಿನೆಸ್, ಫ್ರೀಡಮ್ ಬರೋ ಅಂತಹ ಒಂದು ಬ್ಲೆಸ್ಸಿಂಗ್ಸ್ ಕಾಳಿಮಾರ ಅವರಿಂದ ನಿಮ್ಗೆ ಸಿಗ್ತಿದೆ. ಸೊ ಈಗ ಕಷ್ಟದಲ್ಲಿರೋರು ಎಲ್ಲರಿಗೂ ಬದಲಾಗುತ್ತಾ ಅಂದ್ರೆ ನೋ. ನೀವು ಯಾರು ಈಗ ದೇವಿಮ ಬ್ಲೆಸ್ಸಿಂಗ್ಗೆ ಒಳಗಾಗಿದ್ದೀರಾ, ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಿದ್ದೀರಾ, ನಿಮ್ಮ ಲೈಫಲ್ಲಿ ಬದಲಾವಣೆ ಇದೆ. 7 7 ಅಲ್ವಾ, ಚಾರಿಟ್ 7 ಅಲ್ವಾ. ಸೊ ಅಂದ್ರೆ ಜುಲೈ ಮುಗಿದ ನಂತರ ನಿಮ್ಮ ಲೈಫಲ್ಲಿ
ಭಾರಿ ಭಾರಿ ಬದಲಾವಣೆ ಇದೆ ಅಂತ ಇಲ್ಲಿ ನಾವು ಕಾರ್ಡಲ್ಲಿ ನೋಡ್ಬೋದು. ಈ ಕಾರ್ಡ್ ಸಂಪತ್ತು, ಸೌಭಾಗ್ಯ ಮತ್ತು ಸಮೃದ್ಧಿನ ಸೂಚಿಸುತ್ತೆ. ಓಕೆನಾ. ಹಣ, ಸುಖ, ಅವಕಾಶಗಳು ಬರುತ್ತೆ ನಿಮ್ಮ ಜೀವನಕ್ಕೆ ಅಂತ ಕಾಳಿಮಾರವರು ಹೇಳ್ತಿದ್ದಾರೆ. ಓಕೆನಾ. ನಿಮ್ಮ ಕಷ್ಟಕ್ಕೆ ಪ್ರತಿಫಲ, ನಿಮ್ಮ ಸಹನೆಗೆ ಪ್ರತಿಫಲ. ಓಕೆನಾ. ಅದನ್ನ ನಾವಿಲ್ಲಿ ನೋಡ್ಬೋದು. ಓಕೆನಾ. ಸೆಲ್ಫ್ ವರ್ತ್ ಅಂದ್ರೆ ನಿಮ್ಮ ಮೌಲ್ಯಗಳನ್ನ ಎಲ್ಲೂ ಕಳ್ಕೋಬೇಡಿ. ಓಕೆನಾ. ನಿಮ್ಮ ಕಷ್ಟಗಳನ್ನೆಲ್ಲ ಎಲ್ಲರಿಗೂ ಹೇಳ್ಬಿಟ್ರೆ ನಿಮ್ಮ ಕಷ್ಟಗಳಿಂದ ನಿಮಗೆ ರಿಲೀಫ್ ಸಿಗೋದಿಲ್ಲ. ಓಕೆನಾ. ನಿಮ್ಮ ನಿಮ್ಮ ಕಷ್ಟಗಳನ್ನ ಅಷ್ಟೊಂದು ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ನೀವೇ ವ್ಯಾಲ್ಯೂ ಕೊಟ್ಕೊಳ್ಳಿ, ಎಲ್ಲ ಬದಲಾಗುತ್ತೆ ಅನ್ನೋ ಒಂದು ಇದರಲ್ಲಿ ಇರಿ. ಓಕೆನಾ. ಪಾಸಿಟಿವ್ ಎನರ್ಜಿ ಹೆಚ್ಚಾಗಿ ಮಾಡ್ಕೋಬೇಕು ನಿಮ್ಮ ಜೀವನದಲ್ಲಿ ಅಂತ ಕಾಳಿಮಾರ ಅವರಿಂದ ಇಲ್ಲಿ ಮೆಸೇಜ್ ಇದೆ. ಹಣ ತುಂಬಾ ಚೆನ್ನಾಗಿ ನಿಮ್ಮ ಲೈಫಲ್ಲಿ ಫ್ಲೋ ಆಗುತ್ತೆ ಜುಲೈನ ನಂತರ. ಓಕೆನಾ. ನ್ಯೂ ಆಪರ್ಚುನಿಟೀಸ್, ಪ್ರಮೋಷನ್ಸ್, ಬಿಸ್ನೆಸ್, ಗುಡ್ ಪ್ರಾಫಿಟ್ನ ನಾವಿಲ್ಲಿ ನೋಡ್ಬೋದು. ಓಕೆನಾ. ಈ ಸಮೃದ್ಧಿಗೆ ಅರ್ಹರು ಯಾರು ಅಂದ್ರೆ ಸ್ವೀಕರಿಸಲು ಸಿದ್ಧರಾಗಿರುವವರು, ಅಂದ್ರೆ ಪಾಸಿಟಿವ್ ಕಡೆ ಮೂವ್ ಆನ್ ಆಗ್ತಿರುವಂತವ್ರು, ಲೈಫಲ್ಲಿ ಬದಲಾವಣೆಯನ್ನ ಬಯಸ್ತಿರುವಂತವ್ರು. ಓಕೆನಾ. ಅದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಓಕೆನಾ. ಸೊ ನಿಮ್ಮ ಲೈಫಲ್ಲಿ ಒಂದು ಸ್ಪಾರ್ಕ್, ಲೈಟ್, ಬೆಳಕು, ಫ್ಲವರ್, ಹರಡಿರುವ ಫ್ಲವರ್, ಹ್ಯಾಪಿನೆಸ್ ನೋಡಿ ಅವರ ಫೇಸ್ ಅಲ್ಲಿ ನೋಡಿ ಎಷ್ಟೊಂದು ನೆಮ್ಮದಿ, ಹ್ಯಾಪಿನೆಸ್ ಇದೆ ಅಲ್ವಾ. ಬದಲಾವಣೆ ಬರುತ್ತೆ, ಅದನ್ನ ನಾವಿಲ್ಲಿ ನೋಡ್ಬೋದು. ಓಕೆನಾ. ಎವ್ರಿಥಿಂಗ್ ವಿಲ್ ಚೇಂಜ್. ಕೇತು ಸ್ಥಿತಿಗತಿಗಳು ನಿಮ್ಮ ಲೈಫಲ್ಲಿ ಬದಲಾಗುತ್ತೆ. ಓಕೆ. ಸೊ ಇಲ್ಲಿ ನೋಡ್ಬೋದು ನೀವು ಅಗೇನ್ ಕಾಳಿಮಾರ ಅವರಿಂದ ನಿಮಗೆ ನಂಬರ್ 1 ಬಂದಿದೆ ಇಲ್ಲಿ. ಓಕೆನಾ. ಸ್ಮಶಾನ ಅಂತ ಇದೆ, ಅಂದ್ರೆ ಸೊ ಅಂತ್ಯ, ಎಂಡಿಂಗ್, ನಿಮ್ಮ ಕರ್ಮ ಎಂಡಿಂಗ್, ನಿಮ್ಮ ಒಂದು ನೆಗೆಟಿವ್ ಟಾಕ್ಸಿಕ್ ಪೀಪಲ್ಸ್. ಓಕೆನಾ. ನಿಮ್ಮ ವಾಸ್ತು ಪ್ರಾಬ್ಲಮ್ ಪ್ರತಿಯೊಂದು ಎಂಡ್ ಆಗುತ್ತೆ. ರೀಬರ್ತ್ ಎನರ್ಜಿ ಇದೆ ಲೈಫ್ ನಲ್ಲಿ, ತುಂಬಾ ದೊಡ್ಡ ಟ್ರಾನ್ಸ್ಫರೇಷನ್ಸ್ ಇದೆ. ಈಗೋ ಎಂಡ್ ಆಗುತ್ತೆ. ನಿಮ್ಮ ಸುತ್ತಮುತ್ತಲಿರೋರು ನಿಮಗೆ ಈಗೋ ತುಂಬಾ ತೋರಿಸ್ತಿರ್ತಾರೆ ಅಲ್ವಾ, ನಿಮ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿರ್ತಾರೆ. ಆ ಒಂದು ಕಾರ್ಮಿಕ್ ಪ್ಯಾಟರ್ನ್ ಇಲ್ಲಿ ಬದಲಾವಣೆ ಇದೆ ನಿಮ್ಮ ಲೈಫ್ ಅಲ್ಲಿ ಅಂತ ಬಿಟ್ಟು ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ. ಸೊ ಭಾರಿ ಬದಲಾವಣೆ ಇಲ್ಲಿ. ಫೈರ್ ಸಮಥಿಂಗ್, ದೇವಿ ತುಂಬಾ ಇಲ್ಲಿ ಒಂದು ಪ್ರತಿಯೊಂದನ್ನ ವಿನ್ ಆದ್ಮೇಲೆ ಯಾವ ಒಂದು ಲುಕ್ ಇರ್ಬೋದು. ಓಕೆನಾ. ಅಂದ್ರೆ ನಿಮ್ಮ ಕರ್ಮನೆಲ್ಲ ಕ್ಲಿಯರ್ ಆದ್ಮೇಲೆ ನೀವು ಒಂದು ಸಮಾನತೆ, ಹ್ಯಾಪಿನೆಸ್, ಶಾಂತಿಗೆ ಬರೋ ಸೂಚನೆಗಳಿವೆ. ಓಕೆನಾ. ನೀವು ಅಂತಿಂತ ಒಂದು ಬದಲಾವಣೆನ ನೋಡೋದಿಲ್ಲ ಲೈಫಲ್ಲಿ, ಭಾರಿ ಬದಲಾವಣೆ ನೋಡ್ತೀರಾ. ಆ ಬದಲಾವಣೆ ಎಲ್ಲಿಂದ ಬಂತು ಅಂದ್ರೆ ನಿಮ್ಮಿಂದ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಕಾಳಿಕಾ ತಾಂತ್ರಿಕ ಅಂತ ಬಂದಿದೆ. ಓಕೆನಾ. ಸೊ ಅಂದ್ರೆ ನಿಮ್ ಕಂಡಿಡ್ಕೊಳ್ತೀರಾ ಯಾರು ನಿಮ್ಗೆ ಇಲ್ಲಿ ತೊಂದರೆ ಕೊಟ್ಟಿದ್ದಾರೆ, ಯಾರಿಂದ ನಿಮ್ಗೆ ತೊಂದರೆ ಆಗ್ತಿದೆ. ಓಕೆನಾ. ನಿಮ್ಗೆ ತೊಂದರೆ ಕೊಡುವಂತಹ ವ್ಯಕ್ತಿಯ ಅಂತ್ಯನ ನಾವಿಲ್ಲಿ ನೋಡ್ಬೋದು. ಫುಲ್ ಮೂನ್ ಎನರ್ಜಿ ನಿಮ್ಗೆ ಇದೆ. ಕಾಳಿಮ ಬ್ಲೆಸ್ಸಿಂಗ್ಸ್ ಇದೆ, ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ. ಲೈಫಲ್ಲಿ ಭಾರಿ ಬದಲಾವಣೆಗಳು ಬರುತ್ತೆ. ಓಕೆನಾ. ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನೀವು ತಾಂತ್ರಿಕ ಮೀನ್ಸ್ ಹೇಳ್ದೆ ಅಲ್ವಾ, ಹೀಲಿಂಗ್ ಪ್ರೋಸೆಸ್, ಸರಿಯಾದ ರಿಸಲ್ಟ್ ಸಿಗುತ್ತೆ. ಸದ್ಯಕ್ಕೆ ನೀವು ಯಾವ್ದಾದ್ರು ಒಂದು ಹೊಸ ಒಂದು ಹೀಲ್ ಪ್ರೋಗ್ರಾಮ್ ನೋಡಿದೀರಾ. ಓಕೆನಾ. ಅದರಿಂದ ನಿಮ್ಗೆ ತುಂಬಾ ಯೂಸ್ಫುಲ್ ಇದೆ. ಯಾಕಂದ್ರೆ ಅದಕ್ಕೆ ನೀವು ಜಾಯಿನ್ ಆಗ್ತೀರಾ ಅಥವಾ ಹಾಗೆ ಅನ್ನೋ ಒಂದು ಸಿಗ್ನಲ್ ನ ಕೊಡ್ತಿದೆ ಇಲ್ಲಿ. ಓಕೆನಾ. ಸಮಥಿಂಗ್ ನೀವೇ ನಿಮ್ಮ ಲೈಫ್ ನ ಮ್ಯಾಜಿಕಲಿ ಇಲ್ಲಿ ಬದಲಾಯಿಸ್ಕೊಳ್ಳೋದು ಈ ಕಾರ್ಡ್ ನಿಮ್ಗೆ ಹೇಳ್ತಿದೆ. ಓಕೆ. ಅಂಡ್ ಲಾಸ್ಟ್ ಕಾರ್ಡ್ ಇಲ್ಲಿ ಕಾಳಿಮಾರವರಿಂದ ನಿಮ್ಗೆ ಯಾವ ಒಂದು ಮೆಸೇಜ್ ಇದೆ ಅಂದ್ರೆ, ಸೊ ಅನಾಥ ಕಾಳಿ. ಓಕೆನಾ. ಈ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ ಹಾರ್ಟ್ ಹೀಲಿಂಗ್ ಹೇಳಿದೆ ಅಲ್ವಾ, ಗ್ರೀನ್ ಕಲರ್. ಸೊ ಗ್ರೀನ್ ಕಲರ್ ಹಾರ್ಟ್ ಚಕ್ರ ನೋಡಿ, ನೀವು ನೋಡಿ ಹಾರ್ಟ್ ಚಕ್ರ ಗ್ರೀನ್ ಕಲರ್, ಗ್ರೀನ್ ಸ್ಟೋನ್ ನ ಸೆಲೆಕ್ಟ್ ಮಾಡಿದೀರಾ. ಹಾರ್ಟ್ ಚಕ್ರ ಗ್ರೀನ್ ಬ್ಯಾಕ್ ಗ್ರೌಂಡ್. ಓಕೆನಾ. ಗ್ರೀ ಒಂದು ಕ್ರೌನ್ಗೆ ಇಲ್ಲಿ ಗ್ರೀ ಒಂದು ಗ್ರೀನ್ ಸ್ಟೋನ್ ಇದೆ ಅಲ್ವಾ. ಹಾರ್ಟ್ ಚಕ್ರ ಹೀಲ್ ಆಗ್ತಿದೆ ನಿಮ್ದು. ನೀವು ಒಂದು ಟಾಸ್ಕ್ ಕಂಪ್ಲೀಟ್ ಮಾಡ್ತಿದ್ದೀರಾ, ಹಾರ್ಟ್ ಚಕ್ರದಲ್ಲಿ ಇದ್ದಂತಹ ಟಾಸ್ಕ್ ಪೂರ್ತಿ ಇಲ್ಲಿ ಕಂಪ್ಲೀಟ್ ಮಾಡೋದನ್ನ ನಾವು ನೋಡ್ಬೋದು. ಹಳೆಯ ಜೀವನದ ಪ್ಯಾಟರ್ನ್ಸ್ ಎಲ್ಲ ಮುಗಿಯುತ್ತೆ. ಓಕೆನಾ. ಸೊ ಅಂಡ್ ಹಳೆಯ ನೋವು ಬಿಡ್ತೀರಾ, ಹಳೆ ಪ್ರಾಬ್ಲಮ್ಸ್ ನ ಬಿಡ್ತೀರಾ. ನಿಮ್ಮ ತಾತ ಮುತ್ತಾತರು, ನಿಮ್ಮಮ್ಮ, ನಿಮ್ಮಪ್ಪ ಅವ್ರು ತಂದ್ಕೊಂಡಿರುವಂತದ್ದು, ನಿಮ್ಮ ಸೋಲ್ ತಂದ್ಕೊಂಡಿರುವಂತಹ ಒಂದು ಕರ್ಮನ ನೀವು ಬದಲಾಯಿಸ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ. ಸೊ ಪ್ರೀತಿ ಜಾಸ್ತಿ ಆಗುತ್ತೆ ನಿಮ್ಮ ಲೈಫಲ್ಲಿ. ಓಕೆನಾ. ಕ್ಷಮಾಪಣೆ, ಎಲ್ಲಾನು ಕ್ಷಮಿಸ್ಬಿಡ್ತೀರಾ ನಿಮ್ಗೆ ತೊಂದರೆ ಕೊಟ್ಟಿರೋರ್ನ. ಅದನ್ನ ನಾವಿಲ್ಲಿ ನೋಡ್ಬೋದು. ಓಕೆನಾ. ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗ್ತಿದೆ ಪ್ರತಿಯೊಂದನ್ನು ರಿಸೀವ್ ಮಾಡ್ಕೊಳ್ಳೋದಿಕ್ಕೆ. ಓಕೆನಾ. ಸೊ ನಿಮ್ಮ ಆಂತರಿಕ ಶಕ್ತಿ ಜಾಗೃತಿ ಆಗ್ತಿದೆ. ಓಕೆನಾ. ಡಿಸಿಪ್ಲಿನ್ ಕಲ್ತಿದ್ದೀರಾ, ಇನ್ನೂ ಅದು ಜಾಸ್ತಿ ಆಗುತ್ತೆ. ನೀವು ಹೇಗೆ ಎಮೋಷನ್ ಕಂಟ್ರೋಲ್ ಮಾಡ್ಕೋಬಹುದು, ಯಾರನ್ನು ಹೇಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು ಅನ್ನೋದನ್ನ ನೀವು ಇಲ್ಲಿ ಕಲ್ತಿದ್ದೀರಾ. ಡೀಪ್ ಸ್ಪಿರಿಚುವಲ್ ನಾಲೆಡ್ಜ್ ನಿಮಗೆ ಬಂದಿದೆ. ಸ್ಪಿರಿಚುವಲಿ ನೀವು ತುಂಬಾ ಸ್ಕಿಲ್ಸ್ ನ ಕಲ್ತ್ಕೊಂತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ಗೆ ಕಾಳಿಮಾರ ಅವರಿಂದ ಮೆಸೇಜ್ ಇದೆ. ಓಕೆ. ಸೊ ಇಲ್ಲಿ 3 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದು ಏನ್ ಹೇಳ್ತಿದೆ ಅಂದ್ರೆ, ನಿಮ್ಗೆ ಸಪೋರ್ಟ್ ಮಾಡೋರು ಕಡಿಮೆ ಇದ್ದಾರೆ. ಓಕೆನಾ. ಅದರಿಂದಾನೇ ನೀವಿಲ್ಲಿ ಏನಾಗ್ತಿದೆ, ನಿಮ್ಮ ಲೈಫಲ್ಲಿ ಬದಲಾವಣೆ ಲೋ ಆಗ್ತಿದೆ ಅಲ್ವಾ. ಹಾರ್ಟ್ ಚಕ್ರ ತುಂಬಾ ಬ್ಲಾಕ್ ಆಗಿರೋದಕ್ಕೆ ನಿಮ್ಗೆ ಬೇರೆಯವರಿಂದ ಮನಿ ವಿಚಾರವಾಗಿ, ಹೆಲ್ತ್ ವಿಚಾರವಾಗಿ, ಪ್ರೀತಿ ವಿಚಾರವಾಗಿ ಬ್ಲಾಕ್ಸ್ ಇರೋದು. ಸೊ ನೀವೇನು ಒಂದು ವರ್ಕ್ ಮಾಡಿದ್ರೆ ಅಥವಾ ಮಾಡ್ತಿದ್ರೆ, ಮುಂದೆ ಮಾಡಿದ್ರೆ ಅದು
ಕಂಪ್ಲೀಟ್ ಆಗಿ ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ ನ ಕ್ಲಿಯರ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ಸ್ ನ ಕೊಡೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. 3 ಆಫ್ ಪೆಂಟಿಕಲ್ಸ್ ಇಲ್ಲಿ ರಿವರ್ಸ್ ಬಂದು, ಓಕೆನಾ, ನಿಮ್ಗೆ ಸಪೋರ್ಟ್ ಮಾಡೋರು ಕಡಿಮೆ, ನಿಮ್ಗೆ ಎನ್ಕರೇಜ್ ಮಾಡೋರು ಕಡಿಮೆ, ನಿಮ್ಮನ್ನ ಬ್ಲೆಸ್ ಮಾಡೋರು, ಆಶೀರ್ವಾದ ಮಾಡೋರು, ನಿಮ್ಮ ಒಂದು ಹ್ಯಾಪಿನೆಸ್ ನ, ನಿಮ್ಮ ಒಂದು ಕಂಫರ್ಟ್ಸ್ ನ, ನಿಮ್ಮ ಒಂದು ವರ್ಕ್ ಮಾಡೋದನ್ನ ಸಪೋರ್ಟ್ ಮಾಡೋರು ಕಡಿಮೆ. ಯಾರು ಅಷ್ಟೊಂದು ಗುರುತಿಸೋದಿಲ್ಲ. ಓಕೆನಾ. ಸೊ ಇಲ್ಲಿ ಏನ್ ಹೇಳುತ್ತೆ 4 ಆಫ್ ಪೆಂಟಿಕಲ್ಸ್. ಓಕೆನಾ, ನೀವು ಸ್ಟ್ರಕ್ ಆಗಿ ಕೂತಿದ್ದೀರಾ. ಓಕೆನಾ, ಅಂದ್ರೆ ಯಾವ್ದೋ ಒಂದು ಡಿಸಿಷನ್ ಹೊರಗಡೆ ಹೇಳ್ದಿರಾ, ಯಾವ್ದೋ ಒಂದು ಆಕ್ಷನ್ ತಗೊಳ್ದಿರಾ ಕೂತಿದ್ರಿ, ಬಟ್ ರಿವರ್ಸ್ ಬಂದಿದೆ, ಇದರಿಂದ ಹೊರಗಡೆ ಬರ್ತೀರಾ. ಓಕೆನಾ, ಫಸ್ಟ್ ಸ್ಟೆಪ್ ತಗೊಳ್ತೀರಾ ಲೈಫ್ ಅಲ್ಲಿ ಅಂತ. ಓಕೆನಾ, ಕ್ವೀನ್ ಆಫ್ ವಾಂಡ್ಸ್ ಇಲ್ಲಿರುವಂತಹ ನೆಗೆಟಿವಿಟಿ, ಸ್ಮಾಲ್ ಕ್ಯಾಟ್, ಅದು ನಿಮ್ ಮುಂದೆನೆ ಇದೆ, ಬಟ್ ನಿಮ್ಮ ಹತ್ರ ಬಂದಿಲ್ಲ, ಅದು ಅಂದ್ರೆ ನಿಮ್ಮ ಒಳಗಡೆ ಬಂದಿಲ್ಲ, ನೀವು ಅದು ಕಾವಲ್ ಕೂತಿದ್ದೀರಾ. ಸನ್ಫ್ಲವರ್ ಇದೆ, ನಿಮ್ಮ ಲೈಫ್ನ ನೀವೇ ಬದಲಾಯಿಸ್ಕೊಳ್ತೀರಾ. ಎವ್ರಿಥಿಂಗ್ ನಿಮ್ಮ ಲೈಫಲ್ಲಿ ಯಾವ ಒಂದು ಪ್ರಾಬ್ಲಮ್ ಇರಲಿ ಪ್ರತಿಯೊಂದನ್ನು ನೀವು ಬದಲಾಯಿಸ್ತೀರಾ. ಓಕೆನಾ, ಆ ಒಂದು ಎನರ್ಜಿ ಬ್ಲೆಸ್ಸಿಂಗ್ಸ್ ನಿಮ್ಮ ಲೈಫ್ಗೆ ಬರ್ತಿದೆ ಅಂತ ಇವತ್ತು ಕಾಳಿಮಾರವರಿಂದ ನಿಮಗೆ ಮೆಸೇಜ್ ಬಂದಿದೆ. ಓಕೆ, ಸೊ ಹಾರ್ಟ್ ಚಕ್ರ ಇಲ್ಲಿ ಹೀಲ್ ಆಗ್ತಿದೆ. ಓಕೆನಾ, ನಿಮ್ಮ ತೊಂದರೆ ಕೊಡೋರ್ನ ನೀವು ಇಲ್ಲಿ ಕಂಡಿಡಿತಾ ಇದ್ದೀರಾ. ಓಕೆ, ಸೊ ಅಂದ್ರೆ ಪ್ರತಿಯೊಂದು ತೊಂದರೆಗೂ ಪರಿಹಾರನ ಇಲ್ಲಿ ಹುಡುಕೊಳ್ತೀರಾ. ಓಕೆನಾ, ನಿಮ್ಮ ಲೈಫಲ್ಲಿ ತಾವರೆ ಹೂವು ಅರಳಿದಷ್ಟು ಚೆನ್ನಾಗಿ ನಿಮ್ಮ ಲೈಫ್ ಬದಲಾಗುತ್ತೆ. ಓಕೆ, ಅದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿವರೆಗೂ ನೀವು ನೋಡ್ತಿದ್ರೆ ನಿಮಗೆ ಈ ವಿಡಿಯೋ ಕನೆಕ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ಲಾಸ್ಟ್ ಕಾರ್ಡ್ ಇದು ಪಿಂಕ್ ಕಲರ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ. ಓಕೆನಾ, ಸೊ ಇದು ನಿಮ್ಮ ಫೇವ್ರೆಟ್ ಕಲರ್ ಅಲ್ವಾ. ನೀವು ಸ್ಟಾರ್ಟಿಂಗ್ 3 ಸೆಕೆಂಡ್ಸಲ್ಲಿ ಈ ಸ್ಟೋನ್ನ ಚೂಸ್ ಮಾಡಿದರೆ, ಓಕೆನಾ, ಸಮಥಿಂಗ್ ನಾನಿಲ್ಲಿ ಕ್ರೌನ್ ಚಕ್ರ, ಸಹಸ್ರಾರ ಚಕ್ರಗಿಂತ ಎಕ್ಸ್ಟ್ರಾಡಿನರಿ. ಓಕೆನಾ, ಒಂದು ಪಿಂಕ್ ಎನರ್ಜಿ ನಿಮ್ಮ ಜೀವನಕ್ಕೆ, ಸಮಥಿಂಗ್ ನೀವು ಯೂನಿವರ್ಸ್ಗೆ ಸಂಬಂಧಪಟ್ಟ ಒಂದು ನಾಲೆಜ್ನ ಪಡ್ಕೊಳ್ಳುವ ದಾರಿಯಲ್ಲಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಸೊ ಈ ಕಾರ್ಡ್ ನಿಮ್ಮ ಜೀವನದ ಬಗ್ಗೆ ಏನು ಹೇಳುತ್ತೆ ಅಂತ ನಾವು ನೋಡೋಣ. ಓಕೆನಾ, ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆ ಇದೆ ಅಂತ ನಾನಿಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆನಾ, ನಿಮ್ಮ ಸಬ್ ಕಾನ್ಷಿಯಸ್ ಚೂಸ್ ಮಾಡಿರುವ ಈ ಒಂದು ಕಲರ್ ಸ್ಟೋನ್ ಯಾವ ಒಂದು ಮಾಹಿತಿ ಇದೆ. ಎಸ್, ಲಲಿತಾ ತ್ರಿಪುರ ಸುಂದರಿ. ಲಲಿತಾ ತ್ರಿಪುರ ಸುಂದರಿ ಕಾರ್ಡು ನಿಮ್ಗೆ ಇನ್ನು ಹೇಳ್ತಿದೆ ಅಂದ್ರೆ ಇಲ್ಲಿ 8+1 ಅಂದ್ರೆ 9. ಓಕೆನಾ, ಯೂನಿವರ್ಸಲ್ ನಂಬರ್ ಅಂತ ಹೇಳ್ತೀವಿ. ಓಕೆನಾ, ಸಮಥಿಂಗ್ ನೀವು ಲಲಿತ ಕಲೆಗಳು ಅಂತ ಹೇಳ್ತೀವಲ್ಲ, ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಹೊಂದಿರೋರು, ಡ್ಯಾನ್ಸ್, ಮ್ಯೂಸಿಕ್ ಅಲ್ವಾ, ಅಂತದನ್ನ ನಾವಿಲ್ಲಿ ನೋಡ್ಬೋದು. ಓಕೆನಾ, ಸೊ ನಿಮ್ಗೆ ತುಂಬಾ ಇಷ್ಟ ಭರತನಾಟ್ಯ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು. ಓಕೆನಾ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಲಲಿತ ತ್ರಿಪುರ ಸುಂದರಿ ಈ ಕಾರ್ಡ್ ಏನನ್ನ ಹೇಳುತ್ತೆ ಅಂದ್ರೆ, ತುಂಬಾ ಸುಂದರವಾದ, ಪರಮ ಸುಂದರವಾದ 3 ಲೋಕಗಳಲ್ಲೂ ಹೋಲಿಸಿದ್ರೆ ತುಂಬಾ ಸುಂದರವಾದ ಒಂದು ಪರಮ ಸುಂದರಿ ಅನ್ನೋ ಒಂದು ಮೀನಿಂಗ್ ನ ಕೊಡುತ್ತೆ ಇಲ್ಲಿ. ಓಕೆನಾ, ಅಂದ್ರೆ ನಿಮ್ಮ ಒಂದು ಪ್ಯಾಷನ್, ನಿಮ್ಮ ಒಂದು ಏನದು ಆತ್ಮಜ್ಞಾನ. ಓಕೆನಾ, ಸೊ ತುಂಬಾ ಇಷ್ಟಪಡ್ತೀರಾ ನೀವು ಡ್ಯಾನ್ಸ್, ಮ್ಯೂಸಿಕ್, ಸಾಂಗ್ಸ್ ಅಲ್ವಾ, ಅದನ್ನ ನಾವಿಲ್ಲಿ ನೋಡ್ಬೋದು. ನಿಮ್ಮ ಒಳಗಿನ ಶಕ್ತಿನ ನೀವು ಅರ್ಥಕೊಳ್ಳೋದಿಕ್ಕೆ ಈ ಕಾರ್ಡು ನಿಮಗೆ ಹೆಲ್ಪ್ ಮಾಡುತ್ತೆ. ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸಮ್ವನ್ ಅವ್ರಿಗೆ ಡ್ಯಾನ್ಸ್ ಮಾಡೋದು ಇಂಟ್ರೆಸ್ಟ್ ಇರುತ್ತೆ, ಬಟ್ ಮದುವೆ ಆಯ್ತಲ್ಲ ಅಂತ ಸ್ಟಾಪ್ ಮಾಡ್ತಾರೆ. ಸಮ್ವನ್ ಮ್ಯೂಸಿಕ್ ಏನಾದರೂ ಒಂದು ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ಳೋಣ ಅಂತ ಅನ್ಕೊಳ್ತಾರೆ. ಓಕೆನಾ, ಏನೋ ತೊಂದರೆ ಆಗ್ಬೋದು ಅಂತ ಅವ್ರು ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ತಾರೆ ಅವ್ರ ಆಸೆಗಳನ್ನ. ಬಟ್ ನೀವು ಹಾಗಲ್ಲ. ಓಕೆನಾ, ನಿಮ್ಮ ಲೈಫ್, ನೀವು ಯೋಗ, ಡ್ಯಾನ್ಸ್, ಮ್ಯೂಸಿಕ್, ಓಕೆನಾ, ಅದನ್ನ ಕಲ್ತಿದ್ದೀರಾ. ಓಕೆನಾ, ಯಾವುದಾದ್ರೂ ಒಂದು ಆಕ್ಟಿವಿಟೀಸ್ ಅಲ್ಲಿ ಇರ್ತೀರಾ. ಓಕೆನಾ, ನಿಮ್ಮ ಎನರ್ಜೀಸ್ನ ಜಾಸ್ತಿ ಮಾಡ್ಕೊತೀರಾ ಇಲ್ಲಿ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಇವು ಸಿ ಥರ್ಡ್ ಐ ಚಕ್ರ, ಥ್ರೋಟ್ ಚಕ್ರ, ಸಮ್ ಡಿಸೈನ್ಸ್ ಇದಾವಲ್ವಾ, ತುಂಬಾ ಚೆನ್ನಾಗಿ ಹೀಲ್ ಆಗ್ತಿದೆ ಇದರಿಂದ, ಈ ಕಾರಣದಿಂದ ನಿಮ್ಮ ಆಕ್ಟಿವಿಟೀಸ್ ಇದಾವಲ್ವಾ ಅದರಿಂದ. ಓಕೆನಾ, 9 ಮೀನ್ಸ್ 9 ಧೈರ್ಯವಾಗಿ ನಿಲ್ತೀರಾ ಸಮಾಜದಲ್ಲಿ, ಒಂದು ಸ್ಟ್ರಾಂಗ್ ಪವರ್ಫುಲ್ ಮೆನ್ ಆಗಿ, ವುಮೆನ್ ಆಗಿ. ಓಕೆನಾ, ಅದನ್ನ ನಾವಿಲ್ಲಿ ನೋಡ್ಬೋದು. ಅಂತ ಒಂದು ಪವರ್ಸ್ ಇದೆ ನಿಮ್ಗೆ ಇಲ್ಲಿ ಅಂತಂದ್ಬಿಟ್ಟು ಕಾಳಿಮಾರ್ ಅವರು ಹೇಳ್ತಿದ್ದಾರೆ. ಓಕೆ, ಓ ಮೈ ಗಾಡ್, ಓಹೋ, ಓಕೆ. ಸೊ ನಿಮ್ಮ ಲೈಫಲ್ಲಿ ತುಂಬಾನೇ ನೋವು ಹೊಂದಿದ್ರಿ ನೀವು ಅಲ್ವಾ, ಅದರಿಂದ ಹೊರಗಡೆ ಬರೋ ಸಮಯದಲ್ಲಿದ್ದೀರಾ ನೀವು. ಸಮಥಿಂಗ್ ಸ್ಟ್ರಕ್, ಸ್ವಾರ್ಡ್ಸ್, ಕಣ್ಗೆ ಬಟ್ಟೆ ಕಟ್ಟಿದೆ, ಯಾವುದು ನಿಜ ಯಾವುದು ಸುಳ್ಳು ನಿಮ್ದಲ್ದೇ ಇರುವಂತಹ ಒಂದು ಲೈಫಲ್ಲಿ
ಹ್ಯಾಪಿನೆಸ್ ಇಲ್ಲದೆ ಇರುವಂತಹ ಲೈಫಲ್ಲಿ ಸ್ಟ್ರಕ್ ಆಗಿದ್ದೀರಾ, ಇಲ್ಲಿ ಸರಿಯಾಗಿ ವಾಟರು ಇಲ್ಲ, ಭೂಮಿ ಇಲ್ಲ ಅಂತ ಒಂದು ಪ್ಲೇಸಲ್ಲಿ ನಿಂತಿದ್ದೀರಾ ಅಲ್ವಾ? ಇದರಿಂದ ಹೊರಗಡೆ ಬರೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇದ್ದೀರಾ, ಬರ್ತೀರಾ ಮುಂದಕ್ಕೆ ಅಂತ ಈ ಕಾರ್ಡು ರಿವರ್ಸ್ ಬಂದಿದೆ. ನಿಮ್ಮ ಜೀವನನೇ ನಾಶ ಆಗಬೇಕಾಗಿತ್ತು, ನಿಮ್ಮ ಸೋಲ್ ಪರ್ಪಸ್ ನೀವು ತಿಳ್ಕೊಳ್ದಿರಾ ನಿಮ್ಮ ಜೀವನನೇ ಇಲ್ಲಿ ಅಂತ್ಯ ಆಗ್ತಾ ಇತ್ತು. ಬಟ್ ನೀವು ಮುಗ್ದೋಗುವಂಥದ್ದು, ಎಂಡ್ ಆಗುವಂಥದ್ದು, ನಿಮ್ಮ ಸೋಲ್ ಇನ್ನೊಂದು ದೇಹನ ಹುಡುಕೊಂಡು ಹೋಗುವಂಥ ಅವಕಾಶಗಳು ಕೊಡದೇರಾ, ಓಕೆನಾ? ನಿಮ್ಮ ಲೈಫ್ನ ನೀವೇ ಸ್ಟ್ರಾಂಗ್ ಆಗಿ ಇಲ್ಲಿ ಬಿಲ್ಡ್ ಮಾಡ್ಕೊಂಡು, ಸೇವ್ ಮಾಡ್ಕೊಂಡು, ಪ್ರೊಟೆಕ್ಟ್ ಮಾಡ್ಕೊಂಡು ಬದಲಾವಣೆ ತಗೊಂಡು ಬರ್ತಿದ್ದೀರಾ ನಿಮ್ಮ ಲೈಫಲ್ಲಿ, ಓಕೆನಾ? ಒಂದು ಸಮಥಿಂಗ್ ಎಂಡ್ ಆಗಬೇಕು, ನಿಮ್ಮ ರಿಲೇಶನ್ಶಿಪ್ ಇಲ್ಲಿ ಎಂಡ್ ಆಗಬೇಕು, ನಿಮ್ಮ ಕೆರಿಯರ್ ಪಾತ್ ಇಲ್ಲಿ ಎಂಡ್ ಆಗಬೇಕು, ನಿಮ್ಮ ಆಸ್ತಿ ಪ್ರಾಬ್ಲಮ್ ಇಲ್ಲಿ ಎಂಡ್ ಆಗಬೇಕು. ಬಟ್ ಅದನ್ನ ನೀವು ಬದಲಾಯಿಸ್ಕೊಳ್ತಾ ಇರೋ ಸೊ 2 ಕಾರ್ಡ್ಸ್ ಇಲ್ಲಿ ತುಂಬಾ ಡೇಂಜರಸ್ ಕಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ಸದ್ಯಕ್ಕೆ ನೀವು ಅನುಭವಿಸ್ತಿರೋ ಒಂದು ಕಾರ್ಮಿಕ್ ಲೆಸನ್ ಇಂದ, ಕಾರ್ಮಿಕ್ ಪ್ಯಾಟರ್ನ್ಸ್ ಇಂದ ಹೊರಗಡೆ ಬರ್ತೀರಾ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ತುಂಬಾ ಡೇಂಜರ್ ಅಲ್ಲಿದ್ರಿ, ತುಂಬಾ ನೋವಲ್ಲಿದ್ರಿ, ತುಂಬಾ ಸ್ಟ್ರಕ್ ಸಿಚುವೇಶನ್ ಅಲ್ಲಿ ಇದೀರಾ, ಇದರಿಂದ ಹೊರಗಡೆ ಬರ್ತಿದ್ದೀರಾ. ಆಲ್ರೆಡಿ ನಿಮ್ಗೆ ಹಿಂಟ್ ಸಿಕ್ಕಿದೆ ಇದರಿಂದ ಹೊರಗಡೆ ಬರುವಂತದ್ದು. ಓಕೆ, ದ ಚಾರಿಟ್ ಇಲ್ಲಿ ಬಂದಿದೆ. ಸೊ ನಿಮ್ಮ ಲೈಫಲ್ಲಿ, ಓಕೆನಾ, ಹೌದು ಈ ಪ್ರೀತಿ ನಿಜ, ಹೌದು ಈ ಪ್ರೀತಿ ಸುಳ್ಳು, ಹೌದು ನಾನು ಸರಿಯಾದ ಕೆರಿಯರ್ನ ಚೂಸ್ ಮಾಡಿದ್ದೀನಿ, ಇಲ್ಲ ನಾನು ಸರಿಯಾದ ಕೆರಿಯರ್ನ ಚೂಸ್ ಮಾಡಿಲ್ಲ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇತ್ತು ಅಲ್ವಾ? ಅದರ ನಿರ್ಧಾರ ಎಲ್ಲಿ ಡಿಸೈಡ್ ಆಗ್ತಿದೆ? ನಿಮ್ಮಲ್ಲಿ ಡಿಸೈಡ್ ಆಗ್ತಿದೆ, ಓಕೆನಾ? ನಿಮ್ಮ ಪ್ರೀತಿ ವಿಚಾರ, ನಿಮ್ಮ ಪ್ರೀತಿ ನಿಮ್ದಾಗಬೇಕಾದ್ರೂ, ನಿಮ್ಮ ಜಾಬ್ ನಿಮ್ಮ ಪರವಾಗಿ ವರ್ಕ್ ಅಂದರೆ ಸಕ್ಸಸ್ ಸಿಗ್ಬೇಕಂದ್ರೂ ಅದರ ನಿರ್ಧಾರ ಚಾರಿಟ್ ರಥ, ಈ ಒಂದು ಅನಿಮಲ್ಸ್ ಮೇಲೇನೋ, ರಥದ ಮೇಲೇನೋ ನಿರ್ಧಾರ ಆಗೋದಿಲ್ಲ, ದಾರಿ ಮೇಲೇನೋ ನಿರ್ಧಾರ ಆಗೋದಿಲ್ಲ. ನಿಮ್ಮ ಸಕ್ಸಸ್, ನೀವು ಸೇರ್ಕೋಬೇಕಾದಂತಹ ಗೋಲ್ ಎಲ್ಲಿ ನಿರ್ಧಾರ ಆಗಿದೆ? ಈ ವ್ಯಕ್ತಿ ನಿಮ್ಮ ನಿರ್ಧಾರದ ಮೇಲೆ ಡಿಸೈಡ್ ಆಗಿದೆ, ಓಕೆನಾ? ಜುಲೈನ ನಂತರ 7 ವೀಕ್ಸ್, ಓಕೆ, ನಾನು ಜುಲೈ ಅಂತಾನೆ ಇಲ್ಲಿ ಹೇಳ್ತಿದ್ದೀನಿ. ಜುಲೈನ ನಂತರ ಈ ಒಂದು ಚೇಂಜಸ್ ಇನ್ನು ಸದ್ಯಕ್ಕೆ ನಿಮಗೆ ಗೊತ್ತಾಗದೇ ಇದ್ರು ಅದು ಗೊತ್ತಾಗುತ್ತೆ ಅಂತ ನಾವಿಲ್ಲಿ ನೋಡ್ಬೋದು, ಓಕೆನಾ? 2 ಆಫ್ ಕಪ್ಸ್, ಓಕೆನಾ? ನಿಮ್ಗೆ ಒಬ್ಬ ಪಾರ್ಟ್ನರ್ ಸಿಗ್ತಾರೆ, ಬಿಸ್ನೆಸ್ ಪಾರ್ಟ್ನರ್ ಸಿಗ್ತಾರೆ, ಒಬ್ಬ ಗೈಡೆನ್ಸ್ ಕೊಡೋರು ಸಿಗ್ತಾರೆ, ಓಕೆನಾ? ಕೆರಿಯರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೊಂದು ಸಪೋರ್ಟ್ ಸಿಗ್ತಾರೆ, ಕೋಚ್ ಸಿಗ್ತಾರೆ. ನೀವು ಗೌರ್ಮೆಂಟ್ ಜಾಬ್ಗೆ ವೇಟ್ ಮಾಡ್ತಿದ್ರೆ ಒಬ್ಬ ಕೋಚ್ ಸಿಗ್ತಾರೆ, ಓಕೆನಾ? ನಿಮ್ ಜೊತೆ ಸೇಮ್ ಸ್ಟಡಿ ಮಾಡ್ತಾ ಇರೋರು ಹೆಲ್ಪ್ ಮಾಡ್ತಾರೆ ನಿಮ್ಗೆ, ಓಕೆನಾ? ನಿಮ್ಮ ಪಾರ್ಟ್ನರ್ ನಿಮ್ಗೆ ಸಿಗ್ತಾರೆ, ಇದು ಸೋಲ್ಮೇಟ್ ಕಾರ್ಡ್ ಎನರ್ಜಿ, ಓಕೆನಾ? ನಿಮ್ಮ ನಿಜವಾದ ಸೋಲ್ ಪಾರ್ಟ್ನರ್ ನಿಮ್ಗೆ ಸಿಗ್ತಾರೆ, ನಿಮ್ಗೆ ಯೂನಿಯನ್ ಆಗುತ್ತೆ, ರಿಯೂನಿಯನ್ ಆಗುತ್ತೆ, ಮದುವೆ ಆಗುತ್ತೆ, ಹ್ಯಾಪಿನೆಸ್ ಇರುತ್ತೆ. 2 ಕಪ್ಸ್ ಇಲ್ಲಿದೆ, ಓಕೆ. 2 ಕಪ್ಸ್ ಒಂದಾಗ್ತಿದಾವೆ. ಸಮಥಿಂಗ್ ಗುಡ್ ನ್ಯೂಸ್ ಅಂತೂ ಇದೆ. ನೀವು ಯಾವ ಒಂದು ವಿಚಾರದಲ್ಲಿ ಇಷ್ಟು ದಿನ ಸ್ಟ್ರಗಲ್ಸ್ನ ಒಂದು ನೋವು ತಿಂತಿದ್ದೀರಾ, ಕ್ವಶನ್ ಮಾಡ್ಕೊಳ್ತಿದ್ದೀರಾ, ಆ ವಿಚಾರ ನಿಮ್ಗೆ ಹೌದು ನಂದೇ ಇದೆಲ್ಲ ಅಂತ ಒಂದು 15 ದಿನ ಅನ್ಸಿದ್ರೆ, ಇನ್ನು 15 ದಿನ ನಿಮ್ದಲ್ಲ ಅಂತ ಅನ್ಸ್ಬಿಡ್ತಿದೆ. ಪ್ರೀತಿ ಆಗ್ಲಿ, ಮದುವೆ ಆಗ್ಲಿ, ಕೆರಿಯರ್ ಆಗ್ಲಿ, ಹ್ಯಾಪಿನೆಸ್ ಆಗ್ಲಿ, ನಿಮ್ಮ ವರ್ಕ್ ಪ್ಲೇಸ್, ಪ್ರತಿಯೊಂದು ಅಲ್ವಾ, ಜೀವನ ಪ್ರತಿಯೊಂದನ್ನು. ಬಟ್ ಅದು ಕನ್ಫರ್ಮೇಶನ್ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಇಯರ್ 2 ಇದೆ, 2 ಇಯರ್ಸ್ ಅಷ್ಟರಲ್ಲಿ ವೆಲ್ ಸೆಟೆಡ್ ನಿಮ್ಮ ಲೈಫ್. ಅದನ್ನ ಇಲ್ಲಿ ಗಾಳಿ ಮೈಲಿ ದೃಢೀಕರಿಸಿದ್ದಾರೆ ನಿಮ್ಗೆ, ಓಕೆನಾ? ಸೊ ಸದ್ಯಕ್ಕೆ ತುಂಬಾ 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 ತೊಂದರೆ ಇದೆ, ಅದರಿಂದ ಹೊರಗಡೆ ಬರೋ ಕ್ಲೂ ನಿಮ್ಗೆ ಆಲ್ರೆಡಿ ಸಿಕ್ಕಿದೆ, ಓಕೆನಾ? ಅದರಿಂದ ಬರ್ತೀರಾ ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗೋದಕ್ಕೆ ನೀವು ಇಲ್ಲಿ 7 ಅನ್ನೋ ನಂಬರ್ ಇದೆ, ಓಕೆನಾ? ಜುಲೈ ಅಥವಾ ಇವತ್ತಿಂದ 7 ಮಂತ್ಸ್ ಅಥವಾ 7 ವೀಕ್ಸ್ ಅಲ್ಲಿ ನಿಮ್ಗೆ ಬದಲಾವಣೆ ಗೊತ್ತಾಗುತ್ತೆ, ಓಕೆನಾ? ಸೊ 2 ಕಾರ್ಡ್ ಇದೆ. ನಾನು ಇಲ್ಲಿ ಸೆಕೆಂಡ್ ನೆಕ್ಸ್ಟ್ ಇಯರ್ ಅಂತಾನೆ ಅಬ್ಸರ್ವ್ ಮಾಡ್ತಿದ್ದೀನಿ. ಸೆಕೆಂಡ್ ನೆಕ್ಸ್ಟ್ ಇಯರ್ ಅಲ್ಲಿ ವೆಲ್ ಸೆಟೆಡ್, ನೀವು ಅನ್ಕೊಳ್ತಿರೋದು ಪೂರ್ತಿ ಸಂಪೂರ್ಣವಾಗಿ ಸಕ್ಸಸ್ ಸಿಗುತ್ತೆ ನಿಮ್ಗೆ. ಇಲ್ಲಿ ಹೆಲ್ಪ್ ಮಾಡೋರು ನಿಮ್ಮ ನೆಚ್ಚಿನ ಗಾಡ್ ಆಗಿರ್ಬೋದು, ಒಬ್ಬ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಸೋಲ್ಮೇಟ್ ಆಗಿರ್ಬೋದು, ನಿಮ್ಮ ಯೂನಿವರ್ಸ್ ಆಗಿರ್ಬೋದು, ಓಕೆನಾ? ಅದನ್ನ ನಾವಿಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ನೋಡೋಣ ಇನ್ನು ಯಾವ ಯಾವ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ, ಯಾವ ಒಂದು ಮಾಹಿತಿ ಇದೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಅಲ್ವಾ, ಅದನ್ನ ನೋಡೋಣ ನಾವು. ಓಕೆ, ಎಸ್. ಸೊ ಇಲ್ಲಿ ತುಂಬಾ ಕಾರ್ಡ್ಸ್ ತೆಗೆದ್ಬಿಟ್ಟಿದ್ದೀನಿ ನಿಮ್ಗೋಸ್ಕರ, ಲಾಸ್ಟ್ ಫೈಲ್ಸ್ಗಿಂತ ಹೋಲಿಸಿದ್ರೆ. ಕಾಳರಾತ್ರಿ, ಅರ್ಥ ಆಫ್ ಕಾಳಿ ಅಲ್ವಾ, ದಕ್ಷಿಣ, ಕಾಳಿ ಯಂತ್ರ ಅಂಡ್ ದುರ್ಗಾ ಕಾಳಿಕಾ ಅಂತ ಇದೆ. ಸೊ ಕಾಳರಾತ್ರಿ ಬಂದು ಹೇಳ್ದೆ ಅಲ್ವಾ, ನಿಮ್ಮ ಒಂದು ಕಷ್ಟ ರಾತ್ರಿಗಳು, ಹಗಲು ಎಲ್ಲ, ಪ್ರತಿಯೊಂದು ಕಷ್ಟ ದಿನಗಳು ಹೋಗಿ ಅದೆಲ್ಲ ಡಿಲೀಟ್ ಆಗಿ ಬರೋ ಅಂಥದ್ದು, ಹೊಸ ಬದಲಾವಣೆ ಬರುವಂಥದ್ದು ಜೀವನದಲ್ಲಿ, ಓಕೆನಾ? ಪ್ರತಿಯೊಂದು ಕಾಳ ಕಳಿಯೋದು, ರಾತ್ರಿ ಕತ್ಲು ಕಪ್ಪು, ಒಂದು ನೆಗೆಟಿವ್ ಜೀವನ ಮುಗಿಯೋದು. ಕಾಲ ಮೀನ್ಸ್ ಕಟ್ ಮಾಡೋದು, ಕಳಿಯೋದು, ಮೈನಸ್ ಮಾಡೋದು, ಅದನ್ನ ನಾವಿಲ್ಲಿ ನೋಡ್ಬೋದು. ಆ ಒಂದು ಬದಲಾವಣೆ ನಿಮ್ಮ ಲೈಫ್ಗೆ ಬರ್ತಿದೆ, ಓಕೆನಾ? ಕತ್ಲು ಹೋಗಿ ಬೆಳಕು ಬರುವಂಥದ್ದು, ಹಗಲು ಆದ ಮೇಲೆ ಅಂದ್ರೆ ರಾತ್ರಿ ಆದ ಮೇಲೆ ಹಗಲು ಬಂದೇ ಬರುತ್ತೆ ಅಂತ ಹೇಳ್ತೀವಲ್ಲ, ಆ ರೀತಿ ಬದಲಾವಣೆ ನಿಮ್ಮ ಲೈಫಲ್ಲಿ ಬಂದೇ ಬರುತ್ತೆ ಅಂತ ಕಾಳಿ ಮೈಲಿ ಮೆಸೇಜ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಅರ್ಥ ಆಫ್ ಕಾಳಿ ಬಂದಿದೆ, ಓಕೆನಾ? ಸೊ 3-6 ಕಾಂಬಿನೇಷನ್ ಒಂದು ಇಲ್ಲಿ ನಾವು ನೋಡ್ಬೋದು, ಓಕೆನಾ? ಸೊ ಅಗೇನ್ 9 189 369 ಅಲ್ವಾ? ಸೊ ಅಂದ್ರೆ ಈ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ, ಸೊ ನೀವು ಸಿದ್ಧವಾಗಿರ್ಬೇಕಂತ, ಯುದ್ಧಕ್ಕೆ ರೆಡಿ ಆಗಿರುವ ವೀರನಂತೆ, ಯೋಧನಂತೆ ಇಲ್ಲಿ ಸಿದ್ಧವಾಗಿರಬೇಕು ಅನ್ನೋ ಮೆಸೇಜ್ ನಿಮ್ಗೆ ಇದೆ. ಅಂದ್ರೆ ನಿಮ್ಮ ಲೈಫಲ್ಲಿ ಈಗ ಬದಲಾವಣೆ ಬರ್ತಿದೆ ಅಲ್ವಾ, ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಬರ್ತಿದೆ ಅಲ್ವಾ, ಅದಕ್ಕೆ ಸಮಥಿಂಗ್ ಒಂದು
ಕ್ಲಿಷ್ಟಕರವಾದಂತಹ ಒಂದು ಸಮಥಿಂಗ್ ಸಿಚುವೇಶನ್ ನೀವು ಇಲ್ಲಿ ಫೇಸ್ ಮಾಡಬೇಕಾಗಿರುತ್ತೆ. ಓಕೆನಾ, ಒಂದು ಟಾಸ್ಕ್, ಒಂದು ಎಕ್ಸಾಮ್ ತುಂಬಾ ಬಿಗ್ ಆಗಿದೆ, ನೀವು ಅನ್ಕೊಂಡಷ್ಟು ಈಸಿ ಇಲ್ಲ, ಅದನ್ನ ಕಂಪ್ಲೀಟ್ ಮಾಡಬೇಕಾಗಿದೆ. ಅದಕ್ಕೆ ಸಿದ್ಧವಾಗಿರಿ, ಯೋಧನಂತೆ ಸಿದ್ಧವಾಗಿರಿ. ಓಕೆನಾ, ಸೊ ನೀವು ಈ ರೀತಿ ಬಿಲ್ಲು ಬಾಣಗಳನ್ನ ಇಟ್ಕೊಂಡು, ಓಕೆನಾ, ಅಷ್ಟು ಸ್ಟ್ರಾಂಗ್ ಆಗಿ ಅಲ್ದಿರೋನು ಮಾನಸಿಕವಾಗಿ ಸ್ಟ್ರಾಂಗ್ ಆಗಬೇಕಾಗಿದೆ. ಮುಂದೆ ಯಾವ ಒಂದು ನಿಮಗೆ ಕಂಫರ್ಟ್ ಸಿಗಬೇಕು, ಹ್ಯಾಪಿನೆಸ್ ಸಿಗಬೇಕು, ನಿಮ್ಮ ಸೋಲಿಲಿ ಹ್ಯಾಪಿನ ಹುಡುಕೊಳ್ತಾ ಇದೆ ಅಲ್ವಾ, ಅದು ನಿಮಗೆ ಬರಬೇಕು ಅಂದ್ರೆ ಅದಕ್ಕೆ ನಿಮ್ಗೆ ಇಲ್ಲೊಂದು ಟ್ವಿಸ್ಟ್ ಇದೆ. ಅದು ನೀವು ಫೇಸ್ ಮಾಡಲೇಬೇಕು, ಈ ಎಕ್ಸಾಮ್ನ ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಮೆಸೇಜ್ ಇಲ್ಲಿ ನಿಮಗೆ ಕಾಳಿಮಾರ ಅವರಿಂದ ಬರ್ದಿದೆ. ದಕ್ಷಿಣ, ಸೊ ನೀವು ಕೊಡೋದು ತುಂಬಾ ಇದೆ, ತಗೊಳ್ಳೋದು ತುಂಬಾ ಇದೆ ಜೀವನದಲ್ಲಿ. ಓಕೆನಾ, ನಿಮ್ಗೆ ಬಂದ ಎಲ್ಲಾ ಪ್ರೀತಿನೂ ಇಲ್ಲಿ ಸ್ವೀಕರಿಸಿ. ನಿಮ್ಗೆ ಅವಮಾನಗಳು ಬರ್ಬೋದು, ಅಪಮಾನಗಳು ಬರ್ಬೋದು, ಮೋಸ ಆಗ್ಬೋದು, ತೊಂದರೆ ಆಗ್ಬೋದು, ಶತ್ರುಗಳು ಸಿಗ್ಬೋದು, ಪ್ರೀತಿ ಕೊಡೋರು ಸಿಗ್ಬೋದು, ನಿಮ್ಗೆ ಪಾಠ ಹೇಳೋರು ಸಿಗ್ಬೋದು, ನಿಮ್ಗೆ ಗೈಡ್ ಮಾಡೋರು ಸಿಗ್ಬೋದು, ನಿಮ್ಮನ್ನ ಮತ್ತೆ ತಪ್ಪು ದಾರಿ ಅಂದ್ರೆ ಕಳ್ಸೋರು ಸಿಗ್ಬೋದು. ಓಕೆನಾ, ಅದನ್ನೆಲ್ಲ ನೀವು ರಿಸೀವ್ ಮಾಡ್ಕೊಳ್ಳಿ. ನೀವು ಸ್ಟ್ರಾಂಗ್ ಆಗಿ ಫಸ್ಟ್. ಓಕೆನಾ, ನಿಮ್ಗೆ ಯಾವ ದಾರಿ ಸರಿ, ಯಾರು ಸರಿ, ಯಾವ ನಿರ್ಧಾರ ಸರಿ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳೋದು. ಓಕೆನಾ, ಅವರು ಒಳ್ಳೇದನ್ನ ಕೊಡ್ತಿದ್ರೆ ನೀವು ಅವ್ರಿಗೆ ಒಳ್ಳೇದನ್ನೇ ಕೊಡ್ತೀರಾ. ಅವರು ನಿಮ್ಗೆ ಕೆಟ್ಟದ್ದು ಆಗ್ಬೇಕು ಅಂತ ನಿಮ್ ಜೊತೆ ಇದ್ರೆ ನಿಮ್ಮಿಂದ ಅವ್ರಿಗೆ ಕೆಟ್ಟದ್ದು ಆಟೋಮೆಟಿಕಲಿ ಆಗ್ತಿರುತ್ತೆ. ಅದನ್ನ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆನಾ, ಅಂಡ್ ನೆಕ್ಸ್ಟ್ ಇಲ್ಲಿ ಕಾಳಿ ಯಂತ್ರ ಇದೆ. ಸೊ ಇದು ನಾನು ರೂಟ್ ಚಕ್ರ ಅಂದ್ರೆ ನಿಮ್ಮ ಮೂಲಕ್ಕೆ ಸಂಬಂಧಪಟ್ಟದ್ದು. ಓಕೆನಾ, ಅಂದ್ರೆ ನಿಮ್ಮ ಊರ್ನ, ನಿಮ್ಮ ತಂದೆ ತಾಯಿನ, ಓಕೆನಾ, ಅಂಡ್ ನಿಮ್ಮ ದೈವನ, ನಿಮ್ಮನ್ನ ನೀವೇ, ನಿಮ್ಮ ಸೋಲ್ನ, ನಿಮ್ಮ ಲೈಫ್ನ ನೀವು ಲೋ ಮಾಡ್ಕೊಂಡು ಮಾತಾಡೋದ್ರಿಂದ ರೂಟ್ ಚಕ್ರ ಇಲ್ಲಿ ಬ್ಲಾಕ್ ಆಗಿರುತ್ತೆ. ಓಕೆನಾ, ಅದು ಹೀಲ್ ಆಗುವಂತಹ ಪರಿಸ್ಥಿತಿ ಬಂದಿದೆ. ಸೊ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಹೋಗಿ. ನಿಮ್ಮ ಹತ್ರ ಇರುವಂತದ್ದು, ನಿಮ್ಮ ದೇಹಕ್ಕೆ, ನಿಮ್ಮ ಒಂದು ಸೋಲ್ಗೆ, ನಿಮ್ಮ ಮನೆಗೆ, ನಿಮ್ಮ ತಂದೆ ತಾಯಿಗೆ, ಪ್ರಕೃತಿಗೆ, ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಹೋಗಿ. ಪ್ರತಿಯೊಂದು ಬದಲಾಗೋದನ್ನ ನಾವಿಲ್ಲಿ ನೋಡ್ಬೋದು. ಕಾಳಿ ಯಂತ್ರ ನೋಡಿ ಇಲ್ಲಿ. ಓಕೆನಾ, ಸಮಥಿಂಗ್ ಮುದ್ರಾಸ್ನ ನೀವು ಇಲ್ಲಿ ಟ್ರೈ ಮಾಡ್ತಿದ್ದೀರಾ. ಓಕೆನಾ, ಸಮಥಿಂಗ್ ಗ್ರಿಡ್ ಇಲ್ಲಿ ನೋಡ್ಬೋದು ನಾವು. ಅಂಡ್ ಏನದು ಮಾಲ ಇದೆ, 108 ಮಾಲ, 108 ಮಂತ್ರಗಳನ್ನ ನೀವು ಜಪ ಮಾಡೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆನಾ, ಅಂಡ್ ಕಾಳಿ ಯಂತ್ರ ಅಲ್ವಾ ಇದು. ಸೊ ಸಮಥಿಂಗ್ ಯಂತ್ರಗಳನ್ನ ಪೂಜೆ ಮಾಡೋದು, 108 ಮಂತ್ರಗಳನ್ನ ಹೇಳೋದು, ಒಂದು ಹೊಸ ಮಾಲೆನ ನೀವು ಬೈ ಮಾಡಿರೋದನ್ನ 108 ಮಾಲೆನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ನಿಮ್ಮ ಒಂದು ಪ್ರಯತ್ನಗಳು, ಯಂತ್ರ ಸಾಧನೆಗಳು, ಮಂತ್ರ ಸಾಧನೆಗಳು ಇಲ್ಲಿ ವರ್ಕ್ ಆಗ್ತಿದಾವೆ ನಿಮ್ಮ ಲೈಫ್ ಮೇಲೆ. ಓಕೆನಾ, ದುರ್ಗಾ ಕಾಳಿಕಾ, ಇಲ್ಲಿ ನಿಮ್ಗೆ ದುರ್ಗಾ ಕಾಳಿಮಾ ಅವರ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಮನೆ ದೇವರು, ನಿಮ್ಮ ಊರ್ ದೇವರಾಗಿರ್ಬೋದು, ಫೆಮಿನೈನ್ ಎನರ್ಜಿಯ ಬ್ಲೆಸ್ಸಿಂಗ್ಸ್ ನಿಮ್ಗೆ ಇಲ್ಲಿ ಇದೆ. ಇಲ್ಲಿ ನೋಡಿ ಮಿಂಚಿದೆ ಅಲ್ವಾ. ಸೊ ಈ ಒಂದು ಬೇಸಿಗೆ ಮುಗಿದು ಮಳೆಗಾಲದ ನಂತರ ಓಕೆನಾ, ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆನ ನೋಡ್ಬೋದು ನಾವು ಇಲ್ಲಿ. ನೋಡಿ, ಈ ಒಂದು ತಲೆಬುರುಡೆ ಏನಿದೆ ಇದು, ಅದರಲ್ಲಿ ನಿಮ್ಗೆ ಕಾಣ್ಬೋದು ಅಲ್ವಾ. ಸೊ ನೀವು ಮರಣಕ್ಕೆ ಹೆದರೋರಲ್ಲ, ತೊಂದರೆಗೆ ಹೆದರೋರಲ್ಲ, ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲಿ ಬದಲಾಗಿದ್ದೀರಾ. ಓಕೆನಾ, ಸೊ ಮರಣದ ಸತ್ಯಾಂಶ, ಜೀವನದ ಸತ್ಯಾಂಶ, ಅದನ್ನ ನೀವು ತಿಳ್ಕೊಂಡಿರೋರು ಆಗ್ತೀರಾ ಮುಂದಕ್ಕೆ ಅಂತ ಅಂದ್ಬಿಟ್ಟು. ಥರ್ಡ್ ಐ ಚಕ್ರ ಭಯಂಕರ ಆಕ್ಟಿವೇಟ್ ಆಗುತ್ತೆ. ಓಕೆನಾ, ಯಾವುದು ನಿಜ, ಯಾವುದು ಸುಳ್ಳು, ನಿಮ್ಮ ಫ್ಯೂಚರ್ನ ನೀವು ನೋಡ್ಕೊಳ್ಳೋ ಅಂಥದ್ದು, ನಿಮ್ಮ ಲೈಫ್ನ ನೀವು ನೋಡ್ಕೊಳ್ಳೋ ಅಂಥದ್ದು, ಪ್ರತಿಯೊಂದನ್ನು ನೀವು ತಿಳ್ಕೊಳ್ಳೋ ಅವಕಾಶಗಳು. ಟ್ಯಾರೋಟಿಂದ ಆಗಿರ್ಬೋದು, ಆಕಾಶಕ್ಕಿಂದ ಆಗಿರ್ಬೋದು, ನಿಮ್ಮ ಲೈಫ್ ಬಗ್ಗೆ ನೀವು ತಿಳ್ಕೊಳ್ಳೋ ಅಂಥದ್ದು ಥರ್ಡ್ ಐ. ಓಕೆನಾ, ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆನಾ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಈ ಒಂದು ತಿಳ್ಕೊಂಡಿರೋದು ಈ ಜನ್ಮಕ್ಕೆ ಮಾತ್ರ ಅಲ್ಲ, ನಿಮ್ಗೆ ನೆಕ್ಸ್ಟ್ ಜನ್ಮಕ್ಕೂ ಕೂಡ ಈ ಕರ್ಮ ಕ್ಲಿಯರ್ ಆಗಿ ನೀವು ಇದರಿಂದ ಎಚ್ಚೆತ್ಕೊಂಡು ಪಾಸಿಟಿವ್ ಆಗಿರೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಓಕೆನಾ, ಮರಣದ ಸತ್ಯಾಂಶ, ಯಾರು ಸಾವು ಅಂತಾರೆ, ಯಾರು ಬದುಕ್ತಾರೆ, ನನ್ನ ಜೀವನ ಹೇಗಿದೆ, ಓಕೆನಾ, ಅದು ಪ್ರತಿಯೊಂದನ್ನು ನೀವು ತಿಳ್ಕೊಂಡಿದ್ದೀರಾ. ಇಲ್ಲಿ ನೆಗೆಟಿವಿಟಿ, ತುಂಬಾ ತೊಂದರೆಗಳನ್ನ ಪ್ರತಿಯೊಂದನ್ನು ಇಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ಓಕೆನಾ, ಫ್ಯೂಚರ್ನ ಮೊದಲೇ ನೋಡ್ಬಿಟ್ಟಿದ್ದೀರಾ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಸೊ ಈ ರೀತಿ ಒಂದು ಮೆಸೇಜ್ ಇದೆ ನಿಮಗೆ ಕಾಳಿಮಾರವರಿಂದ. ಅಂಡ್ ಫೈನಲ್ ಕಾರ್ಡ್, ವಾವ್, 3 ಆಫ್ ವಾಂಡ್ಸ್ ಇಲ್ಲಿ ಬಂದಿದೆ. ಸೊ ಇನ್ನು ಗುರುಬಲ ಬರ್ತಿದೆ ನಿಮ್ಮ ಲೈಫ್ಗೆ. ಥರ್ಡ್ ಪಾರ್ಟಿ ರಿಮೂವ್ ಆಗ್ತಿದೆ. ಥರ್ಡ್ ಪಾರ್ಟಿ ಅಲ್ಲದೆ ಇದ್ರೂ ಗುರುಬಲ ಒಂದು ಲೋ ಇತ್ತಲ್ವಾ, ಎನರ್ಜಿ, ಅದು ಬದಲಾಗುತ್ತೆ, ಪಾಸಿಟಿವ್ ಆಗಿ ಬದಲಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಿದ್ರು ಓಕೆನಾ, ಇನ್ನು 3 days ಅಲ್ಲಿ ಅಥವಾ 3 weeks ಅಲ್ಲಿ ಭಾರಿ ಬದಲಾವಣೆನ ನೀವು ನೋಡ್ಬೋದು. 4 ಆಫ್ ಕಪ್ಸ್ ಇಲ್ಲಿ ಸೋತು ಸಪ್ಪಗೆ ಕೂತಿದ್ದಾರೆ ಅಲ್ವಾ ವ್ಯಕ್ತಿ. ಸೊ ಅವರ ಒಂದು ನಿರಾಸೆ, ಬೇಜಾರು, ಲೋನ್ಲಿನೆಸ್ಸು, ಸೆಲ್ಫ್ ಡೌಟ್ ಎಲ್ಲ ಕ್ಲಿಯರ್ ಆಗಿ ಎಲ್ಲ ಎಮೋಷನ್ಸ್ ನಿಮ್ದಾಗುವಂತಹ ಟೈಮ್ ಬಂದೇ ಬಿಡ್ತು ಅಂತ ಅಂದ್ಬಿಟ್ಟು ಕಾಳಿಮಾರವರಿಂದ ನಿಮ್ಗೆ ಇವತ್ತು ಬ್ಯೂಟಿಫುಲ್ ಆಗಿ ಗೈಡೆನ್ಸ್ ಇದೆ. ಓಕೆನಾ, ಸೊ ಲಲಿತಾ ತ್ರಿಪುರ ಸುಂದರಿ ಅಂದ್ರೆ ನೀವು ತುಂಬಾ ಟ್ರೆಡಿಷನಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸೋರು ಅಲ್ವಾ. ಕಾಳರಾತ್ರಿ ನಿಮ್ಮ ಈ ಒಂದು ಬ್ಲಾಕ್ ನೆಗೆಟಿವ್ ತೊಂದರೆಗಳಿಂದ ಹೊರಗಡೆ ಬರ್ತೀರಾ, ನೀವೇ ಡಿಲೀಟ್ ಮಾಡ್ತೀರಾ. ಓಕೆನಾ, ಅರ್ಥ ಆಫ್ ಕಾಳಿ, ರೆಡಿ ಆಗಿರಿ. ನಿಮ್ಮ ಲೈಫಲ್ಲಿ ತುಂಬಾ ದೊಡ್ಡ ಒಂದು ಟಾಸ್ಕ್ ಬರ್ತಿದೆ. ಓಕೆ, ಅಂಡ್ ಕಾಳಿ ಯಂತ್ರ 108 ಮಂತ್ರಗಳು, ರೂಟ್ ಚಕ್ರ ಹೀಲ್ ಆಗ್ತಿದೆ ಇಲ್ಲಿ, ಪ್ರತಿಯೊಂದು ಬದಲಾಗ್ತಿದೆ. ಓಕೆನಾ, ದಕ್ಷಿಣ ತುಂಬಾ ಕೊಡೋದಿದೆ, ತೆಗೆದುಕೊಳ್ಳೋದಿದೆ ನಿಮ್ಮ ಲೈಫಲ್ಲಿ. ಈಗ ದುರ್ಗಾ ಕಾಳಿಕಾ, ಓಕೆನಾ, ಅಂತರ್ಜ್ಞಾನ, ಇಂಟ್ಯೂಷನ್ ಜಾಸ್ತಿ ಆಗುವಂಥದ್ದು, ನಿಮ್ಮಲ್ಲಿ ಸ್ಪಿರಿಚುವಲ್ ಪವರ್ಸ್ ಜಾಸ್ತಿ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಓಕೆನಾ, ಸೊ ಈ ರೀತಿ ನಿಮ್ಗೆ ಇವತ್ತು ಕಾಳಿಮಾರವರಿಂದ ಬ್ಲೆಸ್ಸಿಂಗ್ಸ್ ಇದೆ. ಓಕೆ, ಚಾರಿಟ್ ಆಫ್ಟರ್ ಜುಲೈ ನಂತರ ಅಥವಾ 7 months ಅಲ್ಲಿ ನಿಮ್ಮ ಲೈಫಲ್ಲಿ ಬದಲಾವಣೆನ ನೀವು ನೋಡ್ಬೋದು. ನೆಕ್ಸ್ಟ್ ಇಯರ್ ಅಂತೂ ನಿಮಗೆ ತುಂಬಾ ಅದ್ಭುತವಾಗಿದೆ. ಈ ಇಯರ್ ಹೇಗಿದೆ ಅಂತ ನಿಮಗೆ ಜನವರಿಯಲ್ಲೇ
ಓಕೆನಾ, ಒಂದು ಕ್ಲೂನ ಕೊಟ್ಟಿರ್ಬೋದು ಅಲ್ವಾ, ಅದೇ ರೀತಿ ಇರುತ್ತೆ ಈ ವರ್ಷ. ಎಂಡಿಂಗಲ್ಲಿ ನಿಮಗೆ ಬದಲಾವಣೆ ಇದೆ ಆ್ಯಂಡ್ ಲಾಸ್ಟ್ ನೆಕ್ಸ್ಟ್ ಇಯರಲ್ಲಿ ನೀವು ಅನ್ಕೊಂಡಿರುವಂತಹ ಲೈಫಲ್ಲಿ ನೀವು ಇರ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಟ್ಯಾರೋಟಿಂದ ಗೈಡೆನ್ಸ್ ಸಿಕ್ಕಿದೆ. ಓಕೆನಾ, ಸೊ ಎಲ್ಲರೂ ಥ್ಯಾಂಕ್ ಯು ಕಾಳಿಮಾ ಅಂತ ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿ. ಓಕೆನಾ, ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಓಕೆನಾ, ಹೈಪ್ ಮಾಡಿ ವಿಡಿಯೋನ. ಓಕೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ನಿಮ್ಮ ಎಲ್ಲ ಎನರ್ಜಿಗೂ ಕನೆಕ್ಟ್ ಆಗಿರುತ್ತೆ. ನಿಮಗೆ ಪರ್ಸ್ನಲಿ ಇಂಡಿವಿಜುವಲಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಟ್ಯಾರೋಟ್ ರೀಡಿಂಗ್ ಬೇಕು ಅಂತ ಮೆಸೇಜ್ ಹಾಕಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.